ತುತ್ತರಿಕೆ ಯಾವನವನು? ನೋಡಯ್ಯ, ಕನ್ನಡದಲ್ಲಿ ಹೇಗೆ ಅಂಕಿ ಬರೀಬೇಕು ಅಂತ ತೋರಿಸ್ಕೊಟ್ಟು ಸರಿಯಾಗಿ ಬರೆಯಕ್ ಬಂದಿಲ್ವಲ್ಲ ನಿನಗೆ? ನೀನು ಬರ್ದಿರೋ ಕನ್ನಡ 7, ಇಂಗ್ಲಿಷ್ 2 ಇದ್ದಂಗಿದೆ. ಒಂದು ಕೂಡ ಸರಿ ಇಲ್ಲ. ಕೊಡಿ ಸರ್ ಮಾಡ್ಕೊಡ್ತೀನಿ. ಬೇಡ ಬೇಡ, ಬ್ರಷ್ ಪೇಂಟ್ ಕೊಡು. ಬ್ರಷ್ ಕೊಡು. ಇದನ್ನ ಈ ಕಾರ ಕರೆಕ್ಟಾಗಿ ಫಿಟ್ ಮಾಡು. ಸರಿ ಸರ್. ಏನಪ್ಪಾ, ನಿನ್ ಮೇಲೆ ಬಹಳ ಕಂಪ್ಲೇಂಟ್ ಇದೆ. ಯಾವಾಗ್ಲೂ 2 ಲೀಟರ್ ಕಮ್ಮಿ ಆಗ್ತಿಂತೆ. ಯಾರು ಸರ್ ಹೇಳಿದ್ದು? ನಮ್ ಡ್ರೈವರು. ಅವನು ಜಗಳ ಗಂಟ. ನನ್ನ ಮೇಲೆ ಯಾಕೆ ಸರ್ ಅನುಮಾನ? ನೀವೇ ಹಾಕೊಳ್ಳಿ. ಸರಿ, ಹೋಗಿ ಬಿಲ್ ಮಾಡ್ಕೊಂಡ್ ಬಾ. ಎಷ್ಟು ಲೀಟ್ರು? 25 ಲೀಟ್ರು. ಎಕ್ಸ್ಕ್ಯೂಸ್ ಮೀ, ಇದಕ್ಕೆ 3 ಲೀಟರ್ ಹಾಕಿ. ಮಾದೇವ, 3 ಲೀಟರ್ ಬಿಲ್ ಹಾಕು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ವರ್ಕ್ಶಾಪ್ ಎಲ್ಲಿದೆ? ಪಕ್ಕದ ಸಂದಿಲಿದೆ ನೋಡಿ. ಥ್ಯಾಂಕ್ ಯು. ಸ್ಕೂಟರ್ಸ್ಗೆ ಮೋಟರ್ಸ್ಗೆ ಡಾಕ್ಟರ್, ಸರ್ಜನ್ ಅಂತ ಹಾಕೊಳ್ಳಿಲ್ವಲ್ಲ. ಈಗ ಟ್ರೈ ಮಾಡಿ. ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡ್ಲಾ ಡಾಕ್ಟ್ರೆ? ಹಾ ಮಾಡು. ಇರು. ಏನಯ್ಯ, ಕಾಯಿಲ್ ವೇರ್ ಕನೆಕ್ಷನ್ ತೆಗೆದು ಬಿಟ್ಟಿದ್ಯಲ್ಲ? ನೋಡು, ಆ ಟೂಲ್ಸ್ ಎಲ್ಲ ತೆಗೆದಿಡು. ಆಯ್ತು. ಸ್ವಲ್ಪ ಈ ಸ್ಕೂಟರ್ ಚೆಕ್ ಮಾಡ್ತೀರಾ? ಸ್ಟಾರ್ಟೇ ಆಗ್ತಿಲ್ಲ. ಏನಾಗಿದೆಯಮ್ಮ? ನೀವು ಬೇಡ, ಡಾಕ್ಟರ್ ನೋಡ್ಬೇಕು. ನಾನೇ ಅಮ್ಮ ಮೆಕ್ಯಾನಿಕ್. ನೀನ್ ಮೆಕ್ಯಾನಿಕ್ ಇರಬಹುದಯ್ಯ. ಡಾಕ್ಟರ್ ಫಾರ್ ಸ್ಕೂಟರ್ಸ್ ಅಂಡ್ ಮೋಟರ್ಸ್ ಅಂತ ಯಾಕೆ ಬೋರ್ಡ್ ಹಾಕಿರೋದು? ಅದಕ್ಕೆ ಡಾಕ್ಟ್ರೇ ನೋಡ್ಬೇಕು. ನಾನೇ ನೋಡ್ತೀನಿ. ಏನ್ರಿ, ಕರೆಂಟೇ ಪಾಸ್ ಆಗ್ತಿಲ್ವಲ್ಲ? ಕನೆಕ್ಷನ್ ಕೊಡಿ. ಥ್ಯಾಂಕ್ ಯು. ಎಷ್ಟು? ಎಷ್ಟಾ? ನಿಮ್ಮಿಷ್ಟ. ನಿಮ್ಮಿಷ್ಟ. ಈ ಸ್ಕ್ರೂ ಎಲ್ಲ ಟೈಟ್ ಮಾಡ್ಬೇಡಪ್ಪ. ಅಮ್ಮ, ಅಮ್ಮ, ನೋವು ತಡ್ಕೊಳಕ್ ಆಗ್ತಿಲ್ಲ ಅಮ್ಮ. ಅಪೆಂಡಿಸೈಟಿಸ್ ಬಂದ್ರೆ ಹೀಗೆ ತಡ್ಕೊಳ್ಳೋದು ತುಂಬಾ ಕಷ್ಟಮ್ಮ. ಅಪ್ಪ, ಇದು ಒಳ್ಳೆ ನರ್ಸಿಂಗ್ ಹೋಮ್ ತಾನೆ? ಈ ಊರಿನಲ್ಲೇ ಬೆಸ್ಟ್ ನರ್ಸಿಂಗ್ ಹೋಮ್ ಅಮ್ಮ. ನಿನಗೆ ಆಪರೇಷನ್ ಮಾಡೋ ಡಾಕ್ಟ್ರು ದೊಡ್ಡ ಸರ್ಜನ್, ಫಾರಿನ್ ರಿಟರ್ನ್. ಹೌದಮ್ಮ.
ದೀಪ ಹೇಗಿದ್ದಾಳೆ? ಆಫ್ಟರ್ ಆಲ್ ಅಪೆಂಡಿಸೈಟಿಸ್ ವೆರಿ ಸಿಂಪಲ್ ಆಪರೇಷನ್. ನೀವ್ಯಾಕೆ ಇಷ್ಟೊಂದು ಆತಂಕ ಪಟ್ಕೋತೀರಾ? ಶಿ ಈಸ್ ಆಲ್ ರೈಟ್. ನಮ್ಮ ಹತ್ರ ಮಾತಾಡ್ದಾಗೆ ಅವ್ರ ಹತ್ರ ಮಾತಾಡಿಯೇ. ಈ ನರ್ಸಿಂಗ್ ಹೋಮೇ ಅವ್ರದ್ದು. ಈ ಊರಿಗೆ ದೊಡ್ಡ ಸರ್ಜನ್. ಅವರು ತರಕಾರಿ ಗಾಡಿ ತಳ್ತಾರಾ, ಪೆಟ್ರೋಲ್ ಹಾಕ್ತಾರಾ? ಅಯ್ಯೋ, ನಾನು ಅವ್ರನ್ನ ನೋಡಿದ್ದೆ ಹಾಗಮ್ಮ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನೀವು ನನ್ನ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿದ್ರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯಾಕೆ ನಗ್ತಾ ಇದ್ದೀರಾ? ದಿಸ್ ಇಸ್ ಟೂ ಬ್ಯಾಡ್. ಈ ತರ ನೀವು ಸ್ಟ್ರೈನ್ ಮಾಡ್ಕೊಂಡ್ರೆ ಸ್ಟಿಚಸ್ ಎಲ್ಲ ಬಿಚ್ಚೋಗುತ್ತೆ. ಡಾಕ್ಟರ್ ಡಾಕ್ಟರ್, ಕೈನ ಹಾಗೆ ಹಿಡ್ಕೊಂಡಿರಿ. ಯಾಕೆ? ನಿಮ್ ಮುಖನ ಹೀಗೆ ಹತ್ರದಿಂದ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಶೀಸ್ ಆಲ್ ರೈಟ್. ಅವ್ರೆದ್ರಿಗೆ ಹೀಗೆಲ್ಲ ಮಾತಾಡ್ತೀಯಲ್ಲ, ನಿಂಗ್ ತಲೆ ಸರಿ ಇಲ್ವೇನೆ? ನಾನ್ ನಿಮ್ಮನ್ನ ನೋಡ್ತಾನೆ ಇರ್ಬೇಕು ಅಂದೆ, ಅತ್ತಪ್ಪ. ಇಲ್ಲಮ್ಮ ಇಲ್ಲಮ್ಮ. ಅಪ್ಪ, ನಂಗ ಡಾಕ್ಟ್ರು ಬೇಕು. ಯಾವ ಡಾಕ್ಟರ್ಮ್ಮ? ಆ ನರ್ಸಿಂಗ್ ಹೋಮ್ ಅಲ್ಲಿ ಇದ್ದ ಡಾಕ್ಟ್ರು. ಯಾಕಮ್ಮ? ನಂಗ ಅವ್ರ ಇಷ್ಟ, ಅದಕ್ಕೆ. ಚೆನ್ನಾಗಿದೆಯೇ? ಅವ್ರೇನ್ ಆಟದ ಬೊಂಬೆನಾ? ನೀನ್ ಇಷ್ಟ ಅಂದ ತಕ್ಷಣ ತಂದ್ಕೊಡಕ್? ಅದೆಲ್ಲ ನಂಗೆ ಗೊತ್ತಿಲ್ಲ. ನಂಗ ಅವ್ರು ಬೇಕು ಅಂದ್ರೆ ಬೇಕು. ಆಗ್ಲಮ್ಮ, ತಂದು ಕೊಡ್ತೀನಿ. ನೋಡಿದ್ರಾ ನೀವ್ ಮಗಳನ್ನ ಬೆಳೆಸಿರೋ ರೀತಿ? ಮೊದ್ಲಿಂದ ಅವಳನ್ನ ಮುದ್ ಮಾಡಿ ಮಾಡಿ ಹಾಳ್ ಮಾಡ್ಬಿಟ್ಟಿದೀರಾ. ಈಗ ನೋಡಿ. ನೋಡ್ತಾ ಇದೀನಲ್ಲ. ಅಲ್ರಿ, ಆ ಬಾಂಬೆನಲ್ಲಿರೋ ಬಿಸ್ನೆಸ್ ಬೇಡ, ಬಿಟ್ಟು ಬಿಡು ಅಂದ್ಲು. ಗೋವಿಂದ ಅಂತಂದೆ. ಬೆಂಗಳೂರಿನಲ್ಲೇ ಸೆಟ್ಲ್ ಆಗೋಣ ಅಂದ್ಲು. 25 ವರ್ಷ ಇದ್ದು ಊರ್ನ ಒದ್ದಿ ಕಡೆ ಬಂದೆ. ಇಲ್ಲಿಗ್ ಬಂದು ಈ ಮನೆ ಕೊಂಡ್ಕೊಳ್ಳೋಣ ಅಂದ್ಲು. 1-4 ಕೊಟ್ಟು ಕೊಂಡ್ಕೊಂಡೆ. ಟಾಟಾ ಎಸ್ಟೇಟ್ ಕಾರೇ ಬೇಕು ಅಂದ್ಲು. ಪ್ರೀಮಿಯಂ ತೆತ್ತಂದೆ. ಕೈನೆಟಿಕ್ ಹೋಂಡಾ ಬೇಕು ಅಂದ್ಲು. 25,000 ರೂಪಾಯಿ ಹೊಂಡಕ್ ಹಾಕದೆ. ಈಗ ಈ ನಿಮ್ ಮುದ್ ಮಗಳಿಗೆ ಆ ಡಾಕ್ಟ್ರೇ ಬೇಕಂತೆ. ತಂದು ಕೊಡ್ತೀನಿ. ನನ್ನ ಅದೃಷ್ಟ, ಎಂತ ಒಳ್ಳೆ ಅಪ್ಪ ಸಿಕ್ಕಿದ್ಯಾ. ಅಪ್ಪ ಅಪ್ಪ, ನಾನು ಡಾಕ್ಟರ್ ಲವ್ ಮಾಡ್ತೀನಿ. ನನ್ಗ ಅವ್ರು ಬೇಕು. ಕೆನೆ ಹಾಕ್ತೀನಿ ನೋಡು. ಲವ್ ಮಾಡ್ತಾಳಂತೆ. ಲವ್ ಅಲ್ವೇ? ಅವ್ರಿಗೆ ಮದ್ವೆ ಆಗಿ 2 ಮಕ್ಳಿದ್ರೆ ಏನೇ ಮಾಡ್ತೀಯಾ? ಈ ತಬ್ಲಿಗಳ ಮೇಲೆ ನೀವು ಇಷ್ಟೊಂದು ವಿಶ್ವಾಸ ಇಟ್ಟಿರೋದು ನಮ್ಮ ಭಾಗ್ಯ ಡಾಕ್ಟ್ರೆ. ಇವ್ರು ಯಾರು ತಬ್ಬಲಿಗಳಲ್ಲ, ಎಲ್ಲ ದೇವರ ಮಕ್ಕಳು. ಸರ್, ನಮ್ಮ ಭಾಗಕ್ಕೆ ನೀವೇ ದೇವ್ರು. ಸರಿಯಾಗಿ ಹೇಳ್ದೆ ಕಣಪ್ಪ. ನಿಮ್ಮ 9 ಜನನು ಡಾಕ್ಟ್ರು ಅಡಾಪ್ಟ್ ಮಾಡಿಕೊಂಡು ತಮ್ಮ ಸ್ವಂತ ಮಕ್ಕಳಿಗೆ ಮಾಡೋ ಹಾಗೆ ಊಟ, ಬಟ್ಟೆ, ಓದು ಈ ಎಲ್ಲದ್ರ ಖರ್ಚನ್ನೂ ಹೊತ್ಕೊಂಡಿರುವಾಗ ಅವರು ತಂದೆ ಅಲ್ಲದೆ ಇನ್ನೇನು? ಸರ್, ಇನ್ಮೇಲೆ ಯಾರಾದ್ರೂ ನಮ್ಮನ್ನ ನೀವ್ ಯಾರ್ ಮಕ್ಳು ಅಂತ ಕೇಳಿದ್ರೆ ನಾವು ನಿಮ್ ಮಕ್ಳು ಅಂತ ಹೇಳ್ಬೋದಾ ಸರ್? ಖಂಡಿತ ಹೇಳ್ಬೋದಪ್ಪ. ಬರ್ತೀನಿ ಡಾಕ್ಟ್ರೆ. ಆಯ್ತು, ಬರ್ತೀನಿ ತಾಯಿ. ಆಗ್ಲಿ, ಹೋಗಿ ಬನ್ನಿ. ಬನ್ನಿ ಮಕ್ಕಳ. ನಮಸ್ಕಾರ ನಮಸ್ಕಾರ. ವಸಂತ್, ಇದೇ ನಿಜವಾದ ದೇವ್ರ ಸೇವೆ ಕಣಪ್ಪ. ಅತ್ತೆ, ದೇವರ ಐಶ್ವರ್ಯ ಕೊಡ್ತಾನೆ, ಅದನ್ನ ಇಲ್ದಿರೋರ್ ಜೊತೆ ಹಂಚ್ಕೊಂತಾನು ಹೇಳ್ತಾನೆ. ಏನಂತೆ ಪೂರ್ಣಮ್ಮ? ಕರೆಕ್ಟ್ ಅಣ್ಣ. ನಾವೆಲ್ಲ ಹೊಸ ಬಟ್ಟೆ ಹಾಕೋತೀವಿ. ಆ ಯಾರೀ ಮಕ್ಕಳು? 9 ಜನನು ಡಾಕ್ಟರ್ ಮಕ್ಕಳ? ಹೌದು ಕಣಮ್ಮ, ಎಲ್ರು ಅವ್ರ ಮಕ್ಳೇ. ಬೇಕಾಗಿಲ್ಲ, ನನಗೆ ತಿಂಡಿನೂ ಬೇಡ, ಹಾಲು ಬೇಡ. ಏನ್ ಬಂತೆ ನಿನಗ ಆವೇಶ? ಡಾಕ್ಟರ್ ಅಂತೆ ಡಾಕ್ಟ್ರು. ಅವನ ಮೂತಿಗೆ ಲವ್ ಡಾಕ್ಟರ್ ಅಂತ ಹೊಡ್ಕೋತಾ ಇದ್ದೆ. ಇದಕ್ಕಿದ್ದಾಗ ನಿನಗೇನ್ ಬಂತು? ಅಲ್ಲಮ್ಮ, ಡಾಕ್ಟರ್ ಅಂದ್ಮೇಲೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ? ಈಗಿನ ಕಾಲದಲ್ಲಿ ಆರ್ತಿಗೊಂದು ಕೀರ್ತಿಗೊಂದು ಅಂತಾರೆ. ಫ್ಯಾಮಿಲಿ ಪ್ಲಾನಿಂಗು, ಅದು ಇದು ಎಲ್ಲ ಇದೆ. ಅಂಥದ್ರಲ್ಲಿ ಆ ಡಾಕ್ಟರ್ಗೆ 9 ಮಕ್ಕಳಮ್ಮ, 9 ಮಕ್ಕಳು. ಓಹೋ, ಇದಾ ನಿನ್ ಕೋಪಕ್ಕೆ ಕಾರಣ? ಅವ್ರ ಹೆಂಡತಿನೇನ್ ಮಕ್ಕಳನ್ನ ಹೇರೋ ಯಂತ್ರ ಅನ್ಕೊಂಡಿದಾರಾ? ಆಕೆ ಸಂತಾನ ಲಕ್ಷ್ಮಿ ಪೂಜೆ ಮಾಡಿರ್ಬೇಕು. ಅಷ್ಟೊಂದ್ ಮಕ್ಕಳನ್ನ ಹೆರೋದಕ್ಕೂ ಪುಣ್ಯ ಮಾಡಿರ್ಬೇಕು.
ನಂಗೆ ನಿಜವಾಗ್ಲೂ ಆಕೆ ನೋಡ್ಬೇಕು ಅಂತ ಆಸೆ ರೀ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ನೀವು ಯಾಕೆ ಬರಕ್ ಹೋದ್ರಿ? ನಿಮ್ಮ ಯಜಮಾನರು ಒಂದು ಫೋನಲ್ಲಿ ಹೇಳಿದ್ರೆ ಸಾಕಾಗಿತ್ತು. ಇದು ಶುಭ ಕಾರ್ಯ, ಬಂದ್ ಕರೆಯೋದೇ ಲಕ್ಷಣ. ಡಾಕ್ಟರ್ ಶೇಖರ್, ಡಾಕ್ಟರ್ ಕೃಷ್ಣ, ಡಾಕ್ಟರ್ ಪ್ರಸಾದ್ ಹೇಳ್ಬಿಡಿ, ನಾನು ಓದ್ಸಲ ಮಿಸ್ ಮಾಡ್ದಂಗ್ ಮಾಡಲ್ಲ. ಖಂಡಿತ ಬಂದೇ ಬರ್ತೀನಿ. ಅಣ್ಣ ಫೋನ್. ಬರ್ತೀನಿ. ಬರ್ತೀವಿ. ನಮಸ್ಕಾರ. ಒನ್ ಮಿನಿಟ್. ನಿಮ್ಮಲ್ಲಿ ಡಾಕ್ಟರ್ ಹೆಂಡತಿ ಯಾರು? ನಾವು 3 ಜನನು ಡಾಕ್ಟರ್ ಹೆಂಡ್ತೀರೇ. ಮೇಡಮ್, ಯಾರು ಬೇಕಾಗಿತ್ತು? ಡಾಕ್ಟರ್ ವಸಂತ್. ಒಳಗಡೆ ಬಿಡಲ್ಲ. ಬೇಡಿ, ಕೊಡಿ, ಹೋಗಿ. ಡಾಕ್ಟರ್ 3+1 ಎಷ್ಟು? 4 ಗುಡ್. 9+3 12 ಡಜನ್. ಅಯ್ಯೋ ಏನ್ ದೀಪ, ಒಳ್ಳೆ LKG ಸ್ಟೂಡೆಂಟ್ ಕೇಳ್ದಂಗ್ ಕೇಳ್ತಿಯಲ್ಲ. 3 ಜನನ್ ಮದ್ವೆ ಆದವರಿಗೆ ಇನ್ನೊಬ್ಬಳನ್ನ ಮದ್ವೆ ಮಾಡ್ಕೊಳಕ್ಕಾಗಲ್ವಾ? ತುಂಬಾ ಈಸಿ. 9 ಮಕ್ಕಳನ್ನ ಸಾಕ್ತಾ ಇರೋರ್ಗೆ ಇನ್ನು 3 ಮಕ್ಕಳನ್ನ ಸಾಕೋದು ಕಷ್ಟನಾ? ಖಂಡಿತ ಇಲ್ಲ. ಹಾಗಾದ್ರೆ ನನ್ 3 ಮಕ್ಕಳನ್ನ ಸಾಕ್ತೀರಾ? OS ಎಲ್ಲಿದಾರ? ಇಲ್ಲೇ ಅಂದ್ರೆ ನನ್ನ ಹೊಟ್ಟೆಲಿ. ಅದನ್ನ ನಾನು ಆಗ್ಲೇ ಆಪರೇಷನ್ ಮಾಡ್ದಾಗ ತೆಗ್ದಾಕ್ಬಿಟ್ನಲ್ಲ. ತಮಾಷೆ ಮಾಡ್ತೀರಲ್ಲ. ನನ್ ಹಾಗೆ ಹೇಳಿಲ್ಲ ಡಾಕ್ಟರ್. ನಾಳೆ ನನಗ್ 3 ಜನ ಮಕ್ಕಳು ಹುಟ್ಟಿದ್ರೆ ಅವ್ರನ್ನ ನೀವ್ ಸಾಕ್ತೀರಾ ಅಂತ ಕೇಳಿದೆ. ಖಂಡಿತ ಸಾಕೋಣ. ಹಾಗಾದ್ರೆ ಯಾವಾಗ ಮದುವೆ ಮಾಡ್ಕೊಳ್ಳೋಣ? ದೀಪ, ವಿಲ್ಸನ್ ಗಾರ್ಡನ್ ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಡಾಕ್ಟರ್ ಜಯಚಂದ್ರ ಅಂತ ಇದ್ದಾರೆ. ಅವ್ರಿಗೊಂದು ಕಾಗದ ಕೊಡ್ತೀನಿ. ನೀ ಅವ್ರಿಗೆ ತಗೊಂಡೋಗಿ ಕೊಟ್ಟು ಅವ್ರು ಏನು ಉತ್ತರ ಕೊಡ್ತಾರೆ ಅದನ್ನ ತಗೊಂಡ್ ಬಾ. ಆಮೇಲೆ ನಮ್ಮ ಮದುವೆ ಬಗ್ಗೆ ಡಿಸೈಡ್ ಮಾಡೋಣ. ಇಸ್ ಇಟ್ ಓಕೆ? ಓಕೆ ಓಕೆ ಓಕೆ. ಯಾಕ್ ಸರ್ ಪಶ್ಚಾತ್ತಾಪ ಧ್ವನಿ ಬರ್ತಾ ಇದೆಯಲ್ಲ? ಏನ್ ಸಮಾಚಾರ? ಏನಿಲ್ಲ, ಸುಮ್ನೆ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಮೇ ಐ ನೋ ಯುವರ್ ಗುಡ್ ನೇಮ್ ಪ್ಲೀಸ್? ದೀಪಾ. ನಿಮ್ ತಂದೆ ಹೆಸರು? ರಾಜಶೇಖರ್. ಎಷ್ಟು ಮಕ್ಕಳು ನಿಮ್ ತಂದೆಗೆ? ನಾನೊಬ್ಳೆ. ಓ, ಒಬ್ಳೆ ಮಗಳ? ಅದಕ್ಕೆ ಬಹಳ ಮುದ್ದಾಗಿ ಬಳಸಿದ್ದಾರೆ. ಕರೆಕ್ಟ್. ಯು ಆರ್ 100% ಕರೆಕ್ಟ್ ಡಾಕ್ಟರ್. ನಮ್ ತಾಯಿ ಕೋಪ ಬಂದಾಗ್ಲೆಲ್ಲ ಅಂತಾನೇ ಇರ್ತಾರೆ, ಮಗಳನ್ನ ಮುದ್ದು ಮಾಡಿ ಕೆಡಿಸ್ಬಿಟ್ಟಿದೀರಿ ಅಂತ. ಬಹಳ ಚೆನ್ನಾಗಿ ಮಾತಾಡ್ತೀರಾ. ದಟ್ಸ್ ಮೈ ಕ್ವಾಲಿಫಿಕೇಶನ್. ಓ ಗುಡ್. ಎಲ್ಲಿವರೆಗೂ ಓದಿದಿರಾ? MA. ಏನ್ ಸಬ್ಜೆಕ್ಟು? ಹಿಸ್ಟ್ರಿ. ಓ, ಚರಿತ್ರೆ. ಅದನ್ನ ನೀವ್ ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀರಾ ಅಂತ ನಾ ತಿಳ್ಕೊಬಹುದಾ? ಬೈ ಆಲ್ ಮೀನ್ಸ್. ಅಲೆಕ್ಸಾಂಡರ್ ರಷ್ಯಾ ಮೇಲೆ ದಂಡಯಾತ್ರೆ ನಡೆಸಿದ್ದು ಯಾವಾಗ? ಕ್ರಿಸ್ತಪೂರ್ವ 334. ಉತ್ತರ ಭಾರತನೆಲ್ಲ ಗೆದ್ದು ಮಹತ್ವಾಕಾಂಕ್ಷೆಯಿಂದ ದಕ್ಷಿಣಾನು ಸ್ವಾಧೀನಪಡಿಸ್ಕೊಳ್ಬೇಕು ಅಂತ ದಾಳಿ ಇಟ್ನಲ್ಲ ಹರ್ಷವರ್ಧನ, ಅವನನ್ನ ಸೋಲಿಸಿ ಹಿಂದೆ ಕಟ್ಟಿದವ್ರು ಯಾರು? ಬ್ಯೂಟಿಫುಲ್ ಕ್ವಶನ್. ಕರ್ನಾಟಕದ ಚಕ್ರವರ್ತಿ ವೀರ ಪುಲಕೇಶಿ, ಕ್ರಿಸ್ತ ಶಕ 620ರಲ್ಲಿ. He is my favorite hero. Any details you want regarding ವೀರ ಪುಲಕೇಶಿ? ನೋ, ನನ್ನ ಹತ್ರ ಅವನ ಬಗ್ಗೆ ಪುಸ್ತಕನೇ ಇದೆ, ಓದ್ತಾ ಇದ್ದೀನಿ, ಅದಕ್ಕೋಸ್ಕರ ಕೇಳಿದೆ. ಕೇಳಿ. ಹಿಸ್ಟ್ರಿ ವಿಷಯ ನನ್ನನ್ನು ಏನ್ ಕೇಳಿದ್ರು ನಾನು ಹೇಳೋದಕ್ಕೆ ರೆಡಿ. ಒಳ್ಳೆ ಜ್ಞಾಪಕ ಶಕ್ತಿ ಇದೆಯಲ್ಲ ನಿಮ್ಗೆ. ನನ್ನ ಆಸ್ತಿನೇ ಅದು. ಒಂದು ಸಲ ಓದ್ಬಿಟ್ರೆ ಸಾಕು, ನಾನು ಯಾವತ್ತೂ ಮರೆಯಲ್ಲ. ವಂಡರ್ಫುಲ್. ಒನ್ ಮೋರ್ ಕ್ವಶನ್. ಒನ್ ಮೋರ್ ಯಾಕೆ, ಮೆನಿ ಮೋರ್ ಕೇಳಿ. ಸಹಗಮನ ಅಥವಾ ಸತಿ ಅಂತ ನಮ್ಮಲ್ಲಿ ಹಿಂದೆ ನಡೆಸ್ತಾ ಇದ್ರಲ್ಲ, ಗಂಡ ಸತ್ತೋದ್ರೆ ಹೆಂಡತಿನೂ ಅವನ ಜೊತೆಲೆ ಬೆಂಕಿಲ್ ಹಾಕಿ ಸುಡ್ತಾ ಇದ್ದಿದ್ದು, ಆ ಘೋರವಾದ ಸತಿ ಅನ್ನೋ ಪದ್ಧತಿಯನ್ನ ನಿಲ್ಲಿಸಿದವರು ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್ ಇನ್ ದ ಇಯರ್ 1829. ಅದನ್ನ ನೀವ್ಯಾಕೆ ಸರ್ ಘೋರ ಅಂತೀರಾ? ಡು ಯು ಲೈಕ್ ಇಟ್? ಲೈಕ್ ಡಿಸ್ಲೈಕ್ ಅನ್ನೋ ಪ್ರಮೇಯನೇ ಇಲ್ಲ. ಒಬ್ರನ್ನೊಬ್ರು ಮನಸಾರೆ ಮೆಚ್ಚಿ ಇಷ್ಟಪಟ್ಟು ಮದುವೆ ಆಗಿ ಜೋಡಿ ಹಕ್ಕಿಗಳ ಹಾಗೆ ಸಂಸಾರ ಮಾಡ್ಕೊಂಡಿರೋವಾಗ ಅಕಸ್ಮಾತ್ ದೇವರು ಒಂದು ಜೀವನ ಕಸ್ಕೊಂಡ್ರೆ ಇನ್ನೊಂದು ಜೀವಕ್ಕೆ ನೆಮ್ಮದಿ ಇರುತ್ತಾ? ಕಾಯ ವಾಚ ಮನಸ ಪ್ರೀತಿಸ್ತಾ ಇದ್ದು ವಸ್ತು ಹೋದ್ಮೇಲೆ ಯಾತಕ್ ಸರ್ ಲೈಫು? ಹೃತ್ಪೂರ್ವಕವಾಗಿ ಇಂಥ ಭಾವನೆ ಉಕ್ಕಿದಾಗ ಅವನಾಗಲಿ ಅವಳಾಗಲಿ ಬದುಕು ಬೇಡ ಅನ್ನೋದ್ರಲ್ಲಿ ತಪ್ಪೇನಿದೆ? ಹಾಗಂತ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೋತಾರ? ಅದು ತಪ್ಪಲ್ವಾ? ತಪ್ಪು ಒಪ್ಪುಗಳ ಪ್ರಶ್ನೆ ಆಮೇಲೆ, ಇದು ಅವರವರ ಮನಸ್ಸಿನ ಪ್ರಶ್ನೆ. ದಟ್ಸ್ ಆಲ್. ವೆರಿ ಇಂಟ್ರೆಸ್ಟಿಂಗ್. ಮತ್ತೆ ಡಾಕ್ಟರ್ ವಸಂತ್ ಯಾಕೆ ಲೆಟ್ರಲ್ಲಿ ಈ ತರ ಬರ್ದಿದ್ದಾರೆ? ಏನ್ ಬರ್ದಿದ್ದಾರೆ ಸರ್? ಏನಿಲ್ಲ, ಹುಡುಗಿ ಬಹಳ ಇರ್ರೆಲೆವೆಂಟ್ ಆಗಿ ಮಾತಾಡ್ತಾಳೆ, ಒಂದಕ್ಕೊಂದಕ್ಕೆ ಸಂಬಂಧನೇ ಇರೋಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೆಸ್ಟ್ ಮಾಡಿ ನೋಡು ಅಂತ ಬರ್ದಿದ್ದಾರೆ. ಎಸ್, ಐ ಆಮ್ ಎ ಸೈಕ್ಯಾಟ್ರಿಸ್ಟ್.
ನಾನು ಇರ್ರೆಲೆವೆಂಟ್ ಆಗಿ ಮಾತಾಡ್ತೀನಾ? ನಿಜವಾಗ್ಲೂ ನೀವು ಡಾಕ್ಟರ್ ವಸಂತ್ನ ಟೆಸ್ಟ್ ಮಾಡ್ಬೇಕು. ನನ್ ಪ್ರಶ್ನೆನ ಅವ್ರ ಅರ್ಥನೇ ಮಾಡ್ಕೊಂಡಿಲ್ಲ. ನೀವೇನ್ ಕೇಳಿದ್ರಿ ಅವ್ರನ್ನ? ಏನಿಲ್ಲ ಸರ್, ಅವ್ರಿಗೆ 9 ಜನ ಮಕ್ಕಳಿದ್ದಾರೆ, 3 ಜನ ಹೆಂಡ್ತಿರಿದ್ದಾರೆ. ಜೊತೆಗೆ ನನ್ನೊಬ್ಬಳನ್ನ ಮದ್ವೆ ಮಾಡ್ಕೊಂಡ್ರೆ ಅವ್ರಿಗೇನ್ ಸರ್ ನಷ್ಟ? ನೀವೇ ಹೇಳಿ. 3 ಜನ ಹೆಂಡ್ತೀರಾ? ಯಾರಿಗೆ? ಅದೇ ಡಾಕ್ಟರ್ ವಸಂತ್ಗೆ. ಅಯ್ಯಯ್ಯೋ, ಡಾಕ್ಟರ್ ವಸಂತ್ ಮದ್ವೆನೇ ಆಗಿಲ್ಲ. ಈಸ್ ಎ ಬ್ಯಾಚುಲರ್. ಮತ್ತೆ ಮತ್ತೆ ಅವ್ರ ಮನೆಯಿಂದ ಅವತ್ತು 9 ಜನ ಮಕ್ಕಳು ಬರ್ತಿದ್ರು. ಕೇಳಿದ್ದಕ್ಕೆ ನಾವೆಲ್ಲ ಡಾಕ್ಟರ್ ಮಕ್ಕಳು ಅಂತ ಹೇಳಿದ್ರು. ನಿಜವಾಗ್ಲೂ ಇದೊಂದು ದೊಡ್ಡ ಜೋಕ್. ಅವರೆಲ್ಲರೂ ಅನಾಥಾಲಯದ ಮಕ್ಕಳು. ಅದನ್ನ ಒಬ್ಬ ಸ್ವಾಮೀಜಿ ನಡೆಸ್ತಾ ಇದ್ದಾರೆ. ಎಷ್ಟೋ ಜನ ಶ್ರೀಮಂತರು ಅಲ್ಲಿ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡು ಅವ್ರ ಊಟ ತಿಂಡಿ ಓದೋ ಖರ್ಚನ್ನೆಲ್ಲ ನೋಡ್ಕೋತಾರೆ. ಅದೊಂದು ರೀತಿ ಸೇವೆ. ನಮ್ಮ ವಸಂತ್ಗೆ ಧಾರ್ಮಿಕ ಬುದ್ಧಿ ಜಾಸ್ತಿ. ಅವನು 9 ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾನೆ. ಹಲೋ ಹಲೋ, ಶಾಂಪು ಕೊಡಿ ಪ್ಲೀಸ್. ಕೋಲ್ಗೇಟ್ ಕೊಡಿ. ನನಗೊಂದು ಸಿಗ್ನಲ್ ಕೊಟ್ರೆ ಸಾಕು. ಟೂತ್ ಪೇಸ್ಟ್. ಮೈಸೂರ್ ಸ್ಯಾಂಡಲ್ ಸೋಪ್ ಕೊಡಿ. ನನಗೊಂದು ಬೇಬಿ ಕೊಟ್ರೆ ಸಾಕು. ಜಾನ್ಸನ್ ಬೇಬಿ ಸೋಪ್. ಒಂದು ಕ್ಲೋಸ್ ಅಪ್ ಕೊಡಿ. ನನಗೊಂದು ಪ್ರಾಮಿಸ್ ಕೊಡಿ. ಸರಿ, ಇಷ್ಟಕ್ಕೆ ಬಿಲ್ ಹಾಕಿ. ಒಂದ್ ಸೆಕೆಂಡ್. ದಯವಿಟ್ಟು ಪಕ್ಕದ ಪಾರ್ಕಿಗೆ ಬೇಗ ಬನ್ನಿ. ಹಲೋ ಮೇಡಮ್, ಯಾರಿಗೋಸ್ಕರ ನಾನು ಕಾಯ್ತಾ ಇದ್ದೀರಾ? ಓ, ಡಾಕ್ಟರ್ಗೋಸ್ಕರ ಕಾಯ್ತಾ ಇದ್ದೀರಾ? ಎಸ್. ಯಾಕೆ ಈ ಆಕ್ಟರ್ ಬೇಡವಾ? ಅವರು ನಿನಗಿಂತ ದೊಡ್ಡ ಆಕ್ಟರ್, ಅದಕ್ಕೆ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಇನ್ಮೇಲೆ ಪಾರ್ಕಿಗೆ ಯಾರನ್ನು ಕರೆಯಬೇಡಿ, ನನ್ನನ್ನು ಬಿಟ್ಟು. ಡಾಕ್ಟ್ರೆ,
ನಿಮ್ಮಿಂದ ಒಂದು ಉಪಕಾರ ಆಗಬೇಕು. ಹೇಳಿ, ಅದಕ್ಕೇನು? ಬಾಂಬೆಯಿಂದ ಇಲ್ಲಿಗೆ ಒಬ್ಬ ದೊಡ್ಡ ಶ್ರೀಮಂತರು ಬಂದಿದ್ದಾರೆ. ಅವರು ನಮ್ಮ ಅನಾಥಾಲಯಕ್ಕೆ 10 ಲಕ್ಷ ರೂಪಾಯಿ ಡೊನೇಟ್ ಮಾಡ್ತಾರಂತೆ. ಸಂತೋಷದ ವಿಚಾರ. ಅದಕ್ಕೋಸ್ಕರ ನಮ್ಮ ಅನಾಥಾಲಯದಲ್ಲಿ ಒಂದು ಸಣ್ಣ ಫಂಕ್ಷನ್ ಇಟ್ಕೊಂಡಿದ್ದೀವಿ. ನೀವು ಖಂಡಿತ ಬರಬೇಕು. ಅವತ್ತು ಯಾವುದಾದ್ರೂ ಆಪರೇಷನ್ ಇದ್ರೆ ನಾನು ಬರೋಕ್ಕಾಗುತ್ತೋ ಇಲ್ವೋ? ನೋಡಿ, ನಿಮ್ಗೆ ಯಾವತ್ತು ಫ್ರೀ ಆಗಿರುತ್ತೋ ಆವತ್ತೇ ಫಂಕ್ಷನ್ ಇಟ್ಕೋತೀವಿ. ಯಾಕೆ ಅಂದರೆ ನೀವು ಬರದೇ ಇದ್ರೆ ಹಣ ಕೊಡಲ್ಲ. ಯಾಕಂತೆ ಸ್ವಾಮೀಜಿ? ಅವ್ರ ಕಂಡೀಷನ್ನೇ ಅದು. ನೀವು ಚೀಫ್ ಗೆಸ್ಟಾಗಿ ಬರಬೇಕಂತೆ, ನಿಮ್ಮ ಕೈಲೇ ಅವರು ಡೊನೇಷನ್ ಕೊಡಿಸ್ಬೇಕಂತೆ. ನೀವು ದೊಡ್ಡ ಮನಸ್ಸು ಮಾಡಬೇಕು. ಆಶ್ಚರ್ಯವಾಗಿದೆಯಲ್ಲ. 9ನೇ ತಾರೀಕು ಇಟ್ಕೊಳ್ಳಿ, ನಾನು ಖಂಡಿತ ಬರ್ತೀನಿ. ಆಯ್ತು. ಬನ್ನಿ ಡಾಕ್ಟ್ರೆ. ನಮಸ್ಕಾರ. ಇವರೇ ನಾನು ಹೇಳಿದ ದಾನಿಗಳು. ಇವ್ರ ಪರಿಚಯ ನನಗೆ ಮೊದಲೇ ಇದೆ. ಇವ್ರ ಮಗಳಿಗೆ ಅಪೆಂಡಿಸೈಟಿಸ್ ಆಪರೇಷನ್ ನಾನೇ ಮಾಡಿದ್ದು. ಏನ್ ಸರ್, ಡಾಕ್ಟ್ರೇ ಬರಬೇಕು, ಅವ್ರ ಕೈಲಿ ಚೆಕ್ ಕೊಡೋದು ಅಂತ ಹೇಳಿದ್ರಂತೆ? ಡಾಕ್ಟ್ರೇ, ಆ ಕಂಡೀಷನ್ಸ್ ಎಲ್ಲ ನಂದಲ್ಲಪ್ಪ, ನನ್ನ ಮಗಳದು. ಡಾಕ್ಟ್ರೇ ಬರಬೇಕು, ಅವರೇ ಈ ಚೆಕ್ ತಗೋಬೇಕು, ಅವರೇ ಸ್ವಾಮೀಜಿಯವರು ಕೊಡಬೇಕು ಅಂತ ಒಂದೇ ಆಟ. ಬನ್ನಿ. ನಮ್ಮ ಅನಾಥಾಶ್ರಮಕ್ಕೆ 10 ಲಕ್ಷ ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿರೋ ಕುಮಾರಿ ದೀಪ ಹಾಗೂ ಅವರ ಮಾತಾಪಿತೃಗಳಿಗೆ ನಮ್ಮ ಧನ್ಯವಾದಗಳು. ಈಗ ನಾನು ಈ 9 ಜನ ಹೆಣ್ಣು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತೀನಿ, ನನ್ನ ಮಕ್ಕಳಾಗಿ. ಏನಮ್ಮ ಇದೆಂತ ಹುಚ್ಚು ಬಂತು ನಿನಗೆ? ಅಮ್ಮ, ಕೈ ಇರೋದೇ ದಾನ ಮಾಡೋಕೆ, ಮನಸ್ಸಿರೋದೇ ಒಳ್ಳೆ ಕೆಲಸ ಮಾಡೋಕೆ. ಡಾಕ್ಟರ್, ನಾನು ನಿಮ್ಮ ಹಾಗೆ ನಡ್ಕೋತೀನಿ. ಈಗಲಾದ್ರೂ ಒಪ್ಕೋತೀರಾ? ನಾನ್ ನಿಮ್ಗೆ ತಕ್ಕ ಜೋಡಿ ತಾನೆ? ಡಾಕ್ಟರ್ ವಸಂತಿಯ? ನಾನು ಡಾಕ್ಟರ್. ನಾನು ಅಂದ್ರೆ ನಾನು ಕುಮಾರಿ ಅಪೆಂಡಿಸೈಟಿಸ್. ಅಪೆಂಡಿಸೈಟಿಸು? ಅಯ್ಯೋ, ಗೊತ್ತಾಗ್ಲಿಲ್ವಾ? ನಾನು ಅನಾಥಾಶ್ರಮ, 9 ಹೆಣ್ಮಕ್ಳು. ಓ, ಆ ಅನಾಥೇನಾ? ಏನು ವಿಷಯ? ನಿದ್ದೆ ಬರ್ಲಿಲ್ಲ ಡಾಕ್ಟರ್, ಅದಕ್ಕೆ ಫೋನ್ ಮಾಡಿದೆ. ನಿದ್ದೆ ಮಾತ್ರೆ ತಗೊಂಡೆ ಡಾಕ್ಟರ್, ಆದ್ರೂ ನಿದ್ದೆ ಬರ್ತಾ ಇಲ್ಲ. ನನ್ ಕಣ್ ತುಂಬಾ ನೀವೇ ತುಂಬಿಕೊಂಡಿದ್ದೀರಾ. ಓಹೋ, ಅದಾ ಸಮಾಚಾರ. ಯೋಚನೆ ಮಾಡಬೇಡ, ಡಾಕ್ಟರ್ ಮೋದಿ ಅವ್ರಿಗೆ ಹೇಳ್ತೀನಿ, ಕಣ್ ತುಂಬಾ ತುಂಬಿಕೊಂಡಿರೋ ನನ್ನ ತೆಗೆದಾಕ್ಬಿಡ್ತಾರೆ ಆಪರೇಷನ್ ಮಾಡಿ ಫ್ರೀಯಾಗಿ. ನೋ 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 ನೋ, ಇಂಪಾಸಿಬಲ್. ಯಾವಾಗ್ಲೂ ಹೀಗೆ ನನ್ನ ಕಣ್ ತುಂಬಾ, ನನ್ನ ಮನಸ್ಸು ತುಂಬಾ, ನನ್ನ ಹೃದಯ ತುಂಬಾ ನೀವೇ ತುಂಬಿಕೊಂಡಿರ್ಬೇಕು. ಅಂದ್ರೆ ಐ ಲವ್ ಯು ಸೋ ಮಚ್. ನನ್ ಏನು ಮಾಡು ಅಂತ್ಯಾ? ನೀವು ನನ್ನ ಲವ್ ಮಾಡಿ. ಟೆಲಿಫೋನಲ್ಲಿ ಹೇಗೆ ಲವ್ ಮಾಡೋದು? ಅಯ್ಯೋ, ಆ ಟೆಲಿಫೋನೇ ನಾನು ಅಂತ ತಿಳ್ಕೊಂಡು ತಬ್ಕೊಂಡು ಹಲ್ಲಿ ಲೊಚ್ಕೊಟ್ಟೋ ಹಾಗೆ. ಕೊಡಿ ಅಣ್ಣ. ಯಾರ್ದು ಫೋನು? ಅದೇ ಅಮ್ಮ, ಅವತ್ತು ಅನಾಥಾಶ್ರಮ ಫಂಕ್ಷನ್ ಫೋಟೋದಲ್ಲಿ ತೋರಿಸ್ಲಿಲ್ವಾ ಆ ಮೆಂಟಲ್ ಕೇಸು? ಏನ್ರಿ, ನನ್ನೇ ಮೆಂಟಲ್ ಕೇಸ್ ಅಂತೀರಾ? ನನ್ನಂಥ ಹೆಂಡತಿ ಸಿಗೋಕೆ ನೀವು ಪುಣ್ಯ ಮಾಡಿರ್ಬೇಕು. ಓಕೆ ಓಕೆ, ನನಗೊಬ್ಳು ತಂಗಿ ಇದ್ದಾಳೆ ಪೂರ್ಣಿಮಾ ಅಂತ. ನೀನ್ ಅವಳಿಗೆ ಅತ್ತಿಗೆಯಾಗಿ ಮನೆಗೆ ಬಂದ್ರೆ ಅವಳನ್ನ ಚೆನ್ನಾಗಿ ನೋಡ್ಕೋತೀಯಾ? ಅನುಮಾನನೇ ಬೇಡ. ಕಣ್ಣನ್ನ ರೆಪ್ಪೆ ಹೇಗ್ ನೋಡ್ಕೊಳುತ್ತೋ ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ. ಅವಳು ಸ್ವಲ್ಪ ಸಿಡುಕಿ, ಕೋಪದಲ್ಲಿ ನಿನ್ನನ್ನೇನಾದ್ರು ಅಂದ್ರೆ ಅವಳು ನನ್ನ ಏನಂದ್ರೂ ಪರವಾಗಿಲ್ಲ. ನೀವು ಸೈಕಿಯಾಟ್ರಿಸ್ಟ್ ಹತ್ರ ಕಳ್ಸೆ
ನನ್ಗೆ ಇನ್ಸಲ್ಟ್ ಮಾಡಿದ್ರಿ, ತಡ್ಕೊಳ್ಳಿಲ್ವಾ? ಬೆಂಕಿನ ತಬ್ಕೋಬೇಕು ಅಂದ್ಮೇಲೆ ಮೈ ಸುಟ್ಕೊಳ್ಳೋಕ್ಕೂ ರೆಡಿಯಾಗಿರ್ಬೇಕು. ವೆರಿ ಗುಡ್. ದೆನ್ ಐ ಲವ್ ಯು. ನಿಜವಾಗ್ಲೂ? ಸತ್ತು ಸ್ವರ್ಗದಲ್ಲಿರೋ ನಮ್ಮ ತಾಯಿ ಮೇಲೆ ಆಣೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಏನೇ ನಿಮ್ಮಣ್ಣನ ಹಾಗೆ ನೋಡ್ತಿದೀಯಾ? ಅತ್ತೆ, ಅಣ್ಣ ಒಂದ್ ಹುಡುಗಿನ ಮಾಡ್ತಾ ಇದ್ದಾನೆ. ಏನೇ ಅದು? ಅಯ್ಯೋ, ಲವ್ ಅತ್ತೆ, ಲವ್ ಮಾಡ್ತಿದ್ದಾನೆ. ಅತ್ತೆ, ನಾನಲ್ಲ, ಇವಳೇ ಮಾಡ್ತಾ ಇರೋದು. ಏನು ಇದು? ಒಂದ್ ಹೆಣ್ಣನ್ನು ಇನ್ನೊಂದ್ ಹೆಣ್ಣು ಲವ್ ಮಾಡೋಕ್ಕಾಗತ್ತಾ? ನನಗೇನ್ ಗೊತ್ತು? ಇವಳೇ ಫೋನಲ್ಲಿ ಹೇಳ್ತಾ ಇದ್ಲು, ಸತ್ತು ಸ್ವರ್ಗದಲ್ಲಿರೋ ನನ್ನ ತಾಯಿ ಮೇಲೆ ಆಣೆ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ. ನಿಂಗೇನ್ ಬಂತೆ ಪೂರ್ಣಿಮಾ? ನಿಜ ಏನೇ ವಸಂತು ಹೇಳ್ತಿರೋದು? ಅತ್ತೆ, ಅದೊಂದ್ ದೊಡ್ಡ ಕಥೆ. ಒಂದು ಹುಡುಗಿ ಇವನ್ಗೆ ಡವ್ ಹಾಕ್ತಾ ಇದೆ. ಅವಳು ರಾತ್ರಿ 10:30 ಗಂಟೆಲಿ ಫೋನ್ ಮಾಡಿ ಲೊಚ ಲೊಚ ಅಂತ ಒಂದ್ ಕೊಡು, ಬೇಗ ಕೊಡು ಅಂತಿತ್ತು. ಲೊಚ ಲೊಚೆಗೆ ಏನ್ ಬಂತೆ? ಕಿಸ್ಸು ಅತ್ತೆ, ಕಿಸ್ಸು. ಶಟ್ ನೀನ್ ಹೇಳಮ್ಮ. ನೋಡ್ದ್ಯಾ, ಮುತ್ತು ಅಂದ್ರೆ ಅತ್ತೆಗೂ ಇಂಟ್ರೆಸ್ಟು. ಇರ್ಲಿ ಹೇಳಮ್ಮ. ನಾನು ಇವನ್ ಧ್ವನಿಲೆ ಆ ಹುಡುಗಿಗೆ ನಾನು ನಿನ್ನ ಖಂಡಿತ ಲವ್ ಮಾಡ್ತೀನಿ ಅಂತ ಒಪ್ಪಿಗೆ ಕೊಟ್ಬಿಟ್ಟೆ. ಏಯ್, ನೀನ್ ಯಾರೇ ಒಪ್ಪಿಗೆ ಕೊಡ್ತೀಯ? ನನ್ನ ಹತ್ರ ನಾಟಕ ಆಡ್ಬೇಡ. ನೀನ್ ಅವಳನ್ನ ಒಪ್ಪಿರೋ ಹೊತ್ತಿಗೆನೆ ನಾನು ನನ್ನ ಒಪ್ಪಿಗೆ ಕೊಟ್ಟಿದ್ದು. ನಾನು ಒಪ್ಪಿದ್ದೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ಒಪ್ಪಿಗೆ ಇಲ್ದಿದ್ರೆ ಆ ಹುಡುಗಿ ಕಣ್ ತುಂಬಾ, ಮನಸ್ ತುಂಬಾ, ಹೃದಯದ ತುಂಬಾ ನೀವೇ ತುಂಬಿಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ರೆ ಕೇಳ್ಕೊಂಡ್ ಸುಮ್ನಿರ್ತಿದ್ಯಾ? ಬೇಡ. ವಸಂತು, ತಿಂಡಿ ತಿನ್ನಲ್ವೇನೋ? ನನಗೆ ತಿಂಡಿನೂ ಬೇಡ, ಕಾಫಿನೂ ಬೇಡ. ಅವನಿಗೆ ಕೋಪ ಬಂತು ಅಂತ ಕಾಣುತ್ತೆ. ಏ, ಸುಮ್ನಿರತ್ತೆ. ಇದೆಲ್ಲ ಕೋಪನಾ? ಇದು ಸಂತೋಷದ ಕೋಪ. ಅವನ್ ಲವ್ ವಿಚಾರ ಹೇಳ್ಬಿಟ್ನಲ್ಲ ಅಂತ. ಅವನು ಫೋನ್ನಲ್ಲಿ ಮಾತಾಡೋವಾಗ ನೀನ್ ಯಾಕೆ ಕದ್ದು ಕೇಳ್ದೆ? ಅದು ತಪ್ಪು ತಾನೇ? ನಾನೆಲ್ಲ ಕದ್ ಕೇಳ್ದೆ ಅತ್ತೆ. ನಾನು ಫೋನ್ ಮಾಡೋಣ ಅಂತ ರಿಸೀವರ್ ಕೈಗೆತ್ಕೊಂಡೆ. ಏನೇನೋ ಮಾತ್ ಕೇಳಿಸ್ತಾ ಇತ್ತು. ಕ್ರಾಸ್ ಟಾಕ್ ಇರ್ಬೇಕು ಅನ್ಕೊಂಡೆ. ಆಮೇಲೆ ಕೇಳ್ತೀನಿ, ಅಣ್ಣನ್ ಬಂದ್ ಹುಡುಗಿ ಫೋನ್ ಮಾಡಿದೆ. ಅಲ್ವೇ, ರಾತ್ರಿ 10:30 ಗಂಟೆಲಿ ನೀನ್ ಯಾರಿಗ್ ಫೋನ್ ಮಾಡ್ಬೇಕಾಗಿತ್ತು? ಕೃಷ್ಣ, ಗಿಟಾರ್ ಕೆಳಗಿಡು. ಯಾಕೆ? ನಿನ್ ಶ್ರುತಿನೇ ಸರಿಯಾಗಿಲ್ದಿರುವಾಗ ಇನ್ನು ಗಿಟಾರ್ ಶ್ರುತಿ ನಿನ್ಗೆ ಸಿಗುತ್ತೆ. ಶ್ರುತಿ ಸರಿಯಾಗಿ ಸಿಗೋಕೇನೆ ಸಾರಾಯಿ ಒಳಗಿಡ್ಸಿರೋದು. ಇದು ಸರಸ್ವತಿ. ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಫಲ ಸಿಕ್ಕೋದು. ನೀನ್ ಕುಡಿಯೋದು ನಿಲ್ಸಿದ್ರೇನೆ ನಾನಿನ್ನ ಪ್ರೋಗ್ರಾಮ್ ಸೇರಿಸ್ಕೊಳ್ಳೋದು. ಮೊದಲಿನಿಂದ ನಡಿ. ರಿಹರ್ಸಲ್ಗೆ ತೊಂದರೆ ಕೊಡ್ಬೇಡ. ಏಯ್, ನನ್ನ ಗ್ರೂಪಿಂದ ಹೊರಗೆ ಕಳಿಸ್ಬೇಡ. ಇನ್ಸಲ್ಟ್ ಆಗತ್ತೆ. ಆಗ ನಿನ್ಗೇನಾದ್ರು ತೊಂದರೆ ಕೊಡ್ಬೇಕಾಗತ್ತೆ. ಪೂರ್ಣಿಮಾ, ಪೂರ್ಣಿಮಾ, ಏನು? ಐ ಆಮ್ ಸೋ ಸಾರಿ ಫಾರ್ ಯು. ಯಾಕೆ? ಏನಾಯ್ತು? ನಿನ್ನ ನೆನೆಸ್ಕೊಂಡ್ರೆ ದುಃಖ ಆಗತ್ತೆ. ದುಃಖ ಆಗೋಕ್ ನನ್ಗೇನಾಗಿದೆ? ನೀನು ಕೋಪ ಮಾಡ್ಕೊಳ್ದೆ ಇದ್ರೆ. ನಾನ್ ಯಾಕೆ ಕೋಪ ಮಾಡ್ಕೊಳ್ಳಿ? ಏನ್ ಸಮಾಚಾರ? ನೋಡು, ಮೋಹನ ನೆನ್ನೆ ಮಾಲಂಗೆ ಕೊಟ್ಟ. ಏನನ್ನ? ಅಯ್ಯೋ, ಅದ್ ಹೇಗೆ ಹೇಳಿ, ಒಂದು ಹೊಸ ಸೆಂಟು ಘಮ್ ಅಂತಿತ್ತು. ಅದನ್ನ ಮಾಲಂಗೆ ಪ್ರೆಸೆಂಟ್ ಮಾಡ್ಬಿಟ್ಟ. ಸೆಂಟಿಮೆಂಟ್ ಇದೆಯಾ ನಿನ್ಬಿಟ್ಟು ಅವಳಿಗೆ ಸೆಂಟ್ ಕೊಡೋದು? ನಿಜನಾ? ನನ್ನ ಗಿಟಾರಾಣೆಗೂ ಎಲೆಕ್ಟ್ರಿಕ್ ನಿಜ. ಸಾರಿ, ನನ್ನ ಎಲೆಕ್ಟ್ರಿಕ್ ಗಿಟಾರಾಣೆಗೂ ನಿಜ. ಮೋಹನ್, ಒಂದ್ ನಿಮಿಷ ಬಂದೆ. ಮೋಹನ್, ಬರ್ತೀಯೋ ಇಲ್ವೋ? ಬಂದೆ. ಏನ್ ಪೂರ್ಣಿಮಾ? ನೀನೊಂದು ಹೊಸ ಸೆಂಟ್ ಬಾಟ್ಲ್ ತಂದಿದ್ ನಿಜ ತಾನೆ? ನಿಜ. ಅದನ್ನ ಮಾಲಕ್ ಪ್ರೆಸೆಂಟ್ ಮಾಡಿದ್ದು ನಿಜ ತಾನೆ? ನಿಜ.
ನನ್ನ ಜೀವನದಲ್ಲಿ ಒಂದು ಹುಡುಗಿನ ಪ್ರೀತಿಸಿರೋದು ಅಂದ್ರೆ ಅದು ನೀನೇ. ಸುಳ್ಳು. ನೀನ್ ಯಾಕೆ ಅವಳನ್ನ ಕಟ್ಟಿ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ? ನಾನೊಬ್ಬ ಡ್ಯಾನ್ಸರ್. ಜೊತೆಲಿ ಆರ್ಕೆಸ್ಟ್ರಾದವ್ರು ಇರ್ತಾರೆ, ಸಿಂಗರ್ಸ್ ಇರ್ತಾರೆ, ಡ್ಯಾನ್ಸರ್ಸ್ ಇರ್ತಾರೆ, ಅದರಲ್ಲಿ ಲೇಡೀಸು ಇರ್ತಾರೆ. ಎಲ್ಲರ ಜೊತೆಲೆ ಮೂವ್ ಮಾಡಬೇಕು. ಅದು ಸ್ನೇಹ, ನಮ್ಮದು ಪ್ರೇಮ. ಎರಡಕ್ಕೂ ಏನ್ ಡಿಫ್ರೆನ್ಸ್? ಡಿಫ್ರೆನ್ಸ್ ತಿಳ್ಕೊಬೇಕಾ? ಇದೇ ಡಿಫ್ರೆನ್ಸ್. ಸ್ವೀಟ್ಸ್ ತಗೊಳ್ಳಿ. ಯಾಕಮ್ಮ? ನಾನು ಡಾಕ್ಟರ್ ವಸಂತ್ನ ಲವ್ ಮಾಡ್ತಾ ಇದ್ದೀನಿ. ಮೇಡಮ್, ನನ್ನನ್ನ ಡಾಕ್ಟರ್ ವಸಂತ್ ಲವ್ ಮಾಡ್ತಿದ್ದಾರೆ. ಡಾಕ್ಟರ್ ಡಾಕ್ಟರ್, ನಾನು ಡಾಕ್ಟರ್ ವಸಂತ್ ಇಬ್ರು ಲವ್ ಮಾಡ್ತಿದ್ದೀವಿ. ಸ್ವೀಟ್ಸ್ ತಗೊಳ್ಳಿ. ಕಂಗ್ರಾಚುಲೇಷನ್. ನರ್ಸ್, ಏ ವಸಂತ್. ದೀಪ, ನಿನ್ಗೇನಾದ್ರು ತಲೆ ಇದೆಯಾ? ಇದೆಯಲ್ಲ, ಅದರಲ್ಲಿ ಮೆದಳಿದ್ಯಾ ಅಂದೆ. ಟೆಸ್ಟ್ ಮಾಡಿ ನೋಡಿ. ಶರಪ್. ಅಲ್ಲ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಆಸ್ಪತ್ರೆಲ್ಲ ಬಂದು ಡಂಗುರ ಹೊಡಿತಿದ್ಯಲ್ಲ. ಸಂತೋಷ ತಡಿಯಕ್ಕಾಗ್ಲಿಲ್ಲ, ಅದಕ್ಕೆ ಇನ್ನೇನ್ ಮಾಡ್ಬೇಕಾಗಿತ್ತು? ಪೇಪರ್ ಹಾಕ್ಸ್ಬೇಕಾಗಿತ್ತು. ಆಹಾ. ಡಾಕ್ಟರ್ ವಸಂತ್ ಅಂಡ್ ದೀಪಾ, ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೇವೆ. ಇಷ್ಟರಲ್ಲೇ ಮದುವೆ ಆಗುತ್ತೇವೆ. ದೀಪಾ. ದೀಪಾ, ಹಾಯ್. ಏನಿದು? ಅದೇ ನಮ್ ಫೋಟೋ. ಅದು ಗೊತ್ತಿದೆ, ಏನಿದು ಅಂತ. ನೀವೇ ಹೇಳಿದ್ರಲ್ಲ ಪೇಪರ್ ನಲ್ಲಿ ಹಾಕ್ಸು ಅಂತ. ನಾನು ಹೇಳ್ತೀನಿ, ಮೈ ಮೇಲೆ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಇಟ್ಕೊಂಡು ಸಾಯಿ ಅಂತ. ಸಾಯ್ತ್ಯಾ? ವಸಂತ್, ಐ ಲವ್ ಯು ವಸಂತ್, ಐ ಲವ್ ಯು. ಐ ಲವ್ ಯು ದೀಪಾ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಈ ವರ್ಷ ಫಂಕ್ಷನ್ ತುಂಬಾ ಚೆನ್ನಾಗಿ ಮಾಡ್ಬೇಕು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ಏನ್ ಸ್ವಾಮೀಜಿ, ನೀವು ರೆಸ್ಟ್ ತಗೊಳ್ಳಿ ಅಂತ ನರ್ಸಿಂಗ್ ಹೋಮ್ಗೆ ಸೇರಿಸ್ಕೊಂಡ್ರೆ ಇಲ್ಲೇ ಕಾನ್ಫರೆನ್ಸ್ ಮಾಡ್ತಾ ಇದ್ದೀರಲ್ಲ. ನಮ್ಮ ಅನಾಥಾಲಯದ ಸಿಲ್ವರ್ ಜುಬ್ಲಿ ಹತ್ರ ಬಂತಲ್ಲ, ನಿಮ್ ಸಿಲ್ವರ್ ಜೂಬ್ಲಿ ಫಂಕ್ಷನ್ಗೆ ಸ್ವಾಮೀಜಿ ಅವರು ಅಟೆಂಡ್ ಮಾಡ್ಬೇಕು ಅಂತ ನಿಮ್ಗೆಲ್ಲ ಆಸೆ ಇದೆ ತಾನೆ? ಖಂಡಿತ ಇದೆ. ನೋಡಿ, ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ, ನೀವೆಲ್ಲ ಹೋಗಿ. ಆಯ್ತು ಸರ್. ಬರ್ತೀವಿ ಸ್ವಾಮೀಜಿ. ಏನ್ ಡಾಕ್ಟ್ರೆ, ಪೇಪರ್ನಲ್ಲಿ ನಿಮ್ಮ ಪ್ರೇಮದ ವಿಚಾರ ಓದ್ದೆ. ಮದುವೆ ಯಾವಾಗ? ಮೊದಲು ನನ್ನ ತಂಗಿ ಮದುವೆ ಆಗ್ಬೇಕು, ಆಮೇಲೆ ನನ್ನ ಮದುವೆ. ಗಂಡು ನೋಡಿದಿರೇನು? ಓ ಎಸ್, ಪ್ರಶಾಂತ್ ಅಂತ ನಮ್ಮ ಸೋದರತೆ ಮಗ, ಅಮೆರಿಕಾದಲ್ಲಿ ಓದ್ತಾ ಇದ್ದಾನೆ. ಅವನೇ ನನ್ನ ತಂಗಿನ ಮದುವೆ ಆಗ್ಬೇಕು ಅಂತ ನಮ್ಮ ತಾಯಿ ಸಾಯುವಾಗ ಮಾತು ತಗೊಂಡಿದ್ರಂತೆ. ಇಷ್ಟರಲ್ಲೇ ಸ್ಪೆಷಲೈಸೇಷನ್ ಮುಗಿಸ್ಕೊಂಡು ಬಂದ್ಬಿಡ್ತಾನೆ. ಮೊದಲು ಅವಳು ಮದುವೆ, ಆಮೇಲೆ ನಂದು. ಪರವಾಗಿಲ್ವೇ? ಮೊದಲಾಗೋ ಮದುವೆಗಿಂತ ಆಮೇಲಾಗೋ ನಿಮ್ಮ ಮದುವೆ ಅಡ್ವರ್ಟೈಸ್ಮೆಂಟ್ ಜೋರಾಗಿದೆಯೇ? BP ನಾರ್ಮಲ್ಲು, ಟೆಂಪ್ರೇಚರು ನಾರ್ಮಲ್ಲು, ಎಲ್ಲ ನಾರ್ಮಲ್ ಸ್ವಾಮೀಜಿ. ಹಾಗಾದ್ರೆ
ನಮ್ಮವ್ನ ಕರೆದು ಕಾನ್ಫರೆನ್ಸ್ ಕಂಟಿನ್ಯೂ ಮಾಡ್ಬೋದಾ? ನೋ 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 ನೋ. ಶ್ರೀನಿವಾಸ್, ಎಸ್ ಮೇಡಮ್. ಸುರೇಖಾ, ಎಸ್ ಮೇಡಮ್, ಎಕ್ಸ್ಕ್ಯೂಸ್ ಮಿ ಮೇಡಮ್, ರಾಧೇಶ್ಯಾಮ್ ಅನ್ನೋ ಹುಡುಗನ್ನ ಒಂದ್ ನಿಮಿಷ ಕಳಿಸ್ಕೊಡ್ತೀರಾ? ಜಸ್ಟ್ 1 minute ಪ್ಲೀಸ್. ಕೈ ಎತ್ತಿದ್ರೆ ಕೈನೇ ಮುರಿದು ಬಿಡ್ತೀನಿ. ಏನ್ ಸರ್, ಕ್ಲಾಸ್ ನಲ್ಲಿ ಕೂತಿದ್ದೊಬ್ಬ ಹುಡುಗನ್ ಕರೆದು ಈ ತರ ಹೊಡೆದಿದ್ದೀರಲ್ಲ, ನ್ಯಾಯನಾ? ನ್ಯಾಯ ಕೇಳ್ತೀರಾ? ನೆನ್ನೆ ಇವನು ಕ್ಲಾಸ್ ರೂಮಲ್ಲಿ ಏನ್ ಮಾಡ್ದ ಅಂತ ಕೇಳಿದ್ರ? ನನ್ನ ತಂಗಿ ಪೂರ್ಣಿಮನ್ ಬೆಂಚಿಂದ ಕುತ್ಕೊಂಡು ಅವಳು ಜಡ ಹಿಡಿದಂತೆ. ಅದನ್ನ ನಮ್ಗೆ ಹೇಳ್ಬೇಕು. ಹೇಳದ್ಲಂತಲ್ಲ, ಅದಕ್ಕೆ ನೀವೇನು ಹೇಳಿದ್ರಿ? ಕಾಲೇಜಲ್ಲಿ ಇದೆಲ್ಲ ಸಹಜ, ಸುಮ್ನೆ ಇರು ಅಂತ. ಅದೇ ನಿಮ್ ಮಗಳಿಗಾಗಿದ್ರೆ ಗೊತ್ತಾಗ್ತಿತ್ತು. ಒಂದ್ ವಿಷಯ ತಿಳ್ಕೊಳ್ಳಿ, ನಾನು ಬದುಕಿರೋದೇ ನನ್ನ ತಂಗಿಗೋಸ್ಕರ. ಯಾವನಾದ್ರೂ ಅವಳು ಮೈಕೈ ಮುಟ್ಟಿದ್ರೆ ನಾನು ಡಾಕ್ಟರ್ ಆಗಿರೋಲ್ಲ, ಬುಚ್ಚರ್ ಆಗ್ಬಿಡ್ತೀನಿ. ಏಯ್, ಅವಳ ಜೊತೆ ಯಾರು ಮಾತಾಡ್ಬೇಡ್ರಿ, ಅವಳ ಅಣ್ಣ ರಾವಣ ಬಂದ್ಬಿಡ್ತಾನೆ. ನೋಡ್ ನೋಡು, ಪಾತಿ ಸ್ವಲ್ಪ ಸರಿ ಮಾಡಿ ನೀರ್ ಹಾಕು, ಇಲ್ದಿದ್ರೆ ಗಿಡಗಳು ಬೆಳೆಯಲ್ಲ. ಸರಿ ಅಮ್ಮರೇ. ಹಾಯ್. ಯಾಕೆ ಒಂಥರ ಇದೆ ಪುಡಿಮಾ? ನಾನೇನ್ ಒಂಥರ ಇಲ್ಲ, ನೀನೇ. ನಾನಾ? ನಿನಗಿಷ್ಟೊಂದು ಕೋಪ ಒಳ್ಳೇದಲ್ಲ. ಸರಿ, ಎಷ್ಟು ಕೋಪ ಒಳ್ಳೇದು? ನಿನಗ್ ತಮಾಷೆ, ನನ್ನ ಕಷ್ಟ ನನಗ್ ಗೊತ್ತು. ಈಗ ಯಾರು ನನ್ನ ಹತ್ರ ಸರಿಯಾಗಿ ಮಾತಾಡಲ್ಲ, ನನ್ನ 2 ಕಟ್ರು ದೂರ ಓಡೋಗ್ತಾರೆ. ಕಾಲೇಜಲ್ಲಿ ಎಲ್ರೂ ಒಂದು, ನಾನೊಬ್ಳೆ ಒಂದು. ಏನ್ ನಷ್ಟ? ಆ ಕಾಲೇಜ್ ಇಡಿಸ್ಲಿಲ್ಲ ಅಂದ್ರೆ ಹೇಳು, ಎಷ್ಟು ಡೊನೇಷನ್ ಆದ್ರೂ ಕೊಟ್ಟು ಬೇರೆ ಕಾಲೇಜಿಗೆ ಸೇರಿಸ್ತೀನಿ. ವೆರಿ ಸಿಂಪಲ್. ಅದಲ್ಲ ಅಣ್ಣ. ಅದು ಅಲ್ಲ, ಇದು ಅಲ್ಲ. ನನ್ನ ತಂಗಿ ಬೆಳೆದಿಂಗ್ಲಿದ್ದಾಗೆ ದೂರದಿಂದ ನೋಡ ಆನಂದ ಪಡ್ಬೋದೇ ಹೊರತು ಯಾರೋ ಅವಳನ್ನ ಮುಟ್ಕೊಡುದು. ಹಾಗಾದ್ರೆ ನಾಳೆ ಅವಳನ್ನ ಕಟ್ಕೊಳ್ಳೋನ್ ಹೇಗೋ ಮುಟ್ಟೋದು? ಅದನ್ನ ಸ್ಪೆಷಲೈಸ್ ಮಾಡ್ಕೊಂಡ್ ಬರೋಕೆ ನಿನ್ನ ಮಗ ಪ್ರಶಾಂತ್ನ ಸ್ಟೇಟ್ಸ್ ಕಳ್ಸಿರೋದು. ಹೌದು, ಅಲ್ಲೇ ಅವ್ನು ಡಾಕ್ಟರ್ ಓದೋದನ್ ಬಿಟ್ಟು ಬೆಳದಿಂಗ್ಳು ಮುಟ್ಟೋದು ಹೇಗೆ, ಇಬ್ಬರನ್ನ ಹಿಡ್ಕೊಳ್ಳೋದು ಹೇಗೆ, ಮಿಂಚಿನ ಜೇಬ್ನಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ಕಲಿತಾನೆ. ಪೂರ್ಣಿಮಾ, ನೀನಿನ್ನೂ ನಾನು ಅರ್ಥ ಮಾಡ್ಕೊಂಡಿಲ್ಲ. ಹೆಣ್ಣು ಮದುವೆ ಆಗೋ ತನಕ ಮುಡಿದಿರೋ ಮಲ್ಲಿಗೆ ಹೂನಾಗಿರ್ಬೇಕು. ಯಾರಾದ್ರೂ ನಿನಗೆ ತಂಟೆ ಮಾಡಿದ್ರು, ಅವಮಾನ ಮಾಡಿದ್ರು ಅಂತ ನನಗೆ ಗೊತ್ತಾದ್ರೆ ನನ್ನ ಮೈಯೆಲ್ಲ ಬೆಂಕಿ ಆಗೋಗುತ್ತೆ. ಅದ್ಯಾಕೋ ನನಗೆ ಗೊತ್ತಿಲ್ಲ. ಹಾಯ್ ದೀಪಾ. ನಾನ್ ನಿಮ್ಗೆ ಹೇಗೆ ಗೊತ್ತು? ಚೆನ್ನಾಗಿದೆ. ಪೇಪರ್ನಲ್ಲಿ ನಿಮ್ ಫೋಟೋನ ಪ್ರಿಂಟ್ ಮಾಡಿಸ್ಕೊಂಡು ನೀವ್ ಯಾರು ಹೇಗ್ ಗೊತ್ತು ಅಂತ ಕೇಳ್ತಿದ್ದೀರಲ್ಲ, ಈಗ ನೀವು ಕರ್ನಾಟಕದ ಮೂಲೆ ಮೂಲೆಗೂ ಚೆನ್ನಾಗ್ ಗೊತ್ತು. ಅಷ್ಟು ಫೇಮಸ್. ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ವೇ? ಸಪ್ತ ಸ್ವರ್ಗದಲ್ಲಿರೋ ನನ್ನ ತಾಯಿ ಮೇಲೆ ಆಣೆ, ಐ ಲವ್ ಯು. ಯು ಪೂರ್ಣಿಮಾ, ನೀನೇನ ಅವತ್ ಫೋನ್ ನಲ್ಲಿ ಮಾತಾಡಿದ್ದು? ಹೆದರ್ಕೋಬೇಡಿ, ಆ ಒಂದು ಸಾಲ ಮಾತ್ರ ನಾನ್ ಮಾತಾಡಿದ್ದು, ಮಿಕ್ಕಿದೆಲ್ಲ ಅಣ್ಣನೇ ಮಾತಾಡಿದ್ದು. ಮೈ ಡಿಯರ್ ಅತ್ತಿಗೆ. ಅಬ್ಬಾ, ಅಣ್ಣನ್ ಜ್ಞಾಪಿಸ್ಕೊಂಡ ತಕ್ಷಣ ನಿಮ್ ಕೆನ್ನೆ ಅದೆಷ್ಟು ಕೆಂಪಾಗೋಯ್ತು. ಅದು ಭಯಕ್ಕೆ. ನನಗ್ ಗೊತ್ತಿಲ್ವಾ ನಿಮ್ ಭಯ? ಲವ್ಗೋಸ್ಕರ ಬೆಂಕಿನೇ ಹಚ್ಕೊಳಕ್ ಸಿದ್ಧವಾಗಿದ್ರಿ. ಇದನ್ ಯಾರು ಹೇಳಿದ್ ನಿಂಗೆ? ಇದೇ ಏನು, ಇನ್ನು ಏನೇನೇನೇನೇನೋ ಗೊತ್ತು. ಏನೇನೇನೇನೋ ಅಂದ್ರೆ? ಈಗ ಡಾನ್ಸ್ ಮುಗಿಲಿ, ಆ ಏನೇನೇನೇನೋ ಏನು ಅಂತ ಆಮೇಲೆ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮೋಹನ್, ಇವರು ನನ್ನ ನುಡ್ಬೆ ಅತ್ತಿಗೆ.
ದೀಪಾ ಅಂತ. ದೀಪ ಹಾಗಾದ್ರೆ ನಮ್ಮಿಬ್ಬರ ಪ್ರೇಮಕ್ಕೆ ಇವರೇ ಹಸಿರು ದೀಪ ತೋರಿಸ್ಬೇಕು. ಓ ಎಸ್, ನನಗೆ ಈಗ ತಾನೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಡೋಂಟ್ ವರಿ, ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್. ಪೂರ್ಣಿಮಾ, ಹೋಗಣ್ವಾ? ಬಾಯ್. ಬಾಯ್. ಪೂರ್ಣಿಮಾ, ನಿನ್ನ ಮೋಹನ್ ಲವ್ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಾ? ಇಲ್ಲ. ತಪ್ಪು, ಅದೇ ತಪ್ಪು. ಕೆಮ್ಮನ್ನು ಪ್ರೀತಿನೂ ಬಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡೋರು ಮುಟ್ಟಾಳ್ರು. ಫಸ್ಟ್ ಯು ಶುಡ್ ಗೋ ಅಂಡ್ ಟೆಲ್ ಹಿಮ್. ಯಾಕೆ? ನೀನು ನಿಮ್ಮಣ್ಣ ಹೇಗಿದ್ದೀರಾ? ಹೇಗಿದ್ದೀರಾ ಅಂದ್ರೆ? ಒಬ್ಬರನ್ನೊಬ್ರು ಕಂಡ್ರೆ ಯಾವ ರೀತಿ ಅಂತ. ಪ್ರಾಣ. ನಮ್ಮ ಅಣ್ಣನ್ಗೆ ಈ ಪ್ರಪಂಚದಲ್ಲಿ ನನಗಿಂತ ಹತ್ರವಾದವರು ಯಾರೂ ಇಲ್ಲ. ಅದು ನಾನ್ ಬರೋ ತನಕ. ನೋಡು, ಲವ್ ಮಾಡೋದ್ರಲ್ಲಿ ಥ್ರಿಲ್ ಇರುತ್ತೆ ನಿಜ, ಆದ್ರೆ ಪ್ರೊಲಾಂಗ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಬಿ ಫಾಸ್ಟ್. ಲಾಲ್ ಬಾಗ್ ಎಕ್ಸ್ಪ್ರೆಸ್ ಇದ್ದಾಗಿರ್ಬೇಕು. ನನ್ ನೋಡು, ಡಾಕ್ಟರ್ನ ಫಾಲೋ ಮಾಡ್ದೆ, ಲವ್ ಮಾಡ್ದೆ, ಎಸ್ ಅನಿಸ್ಕೊಂಡೆ. ಹಾಗಿರ್ಬೇಕು. ನಿಮ್ಮಷ್ಟು ಫಾಸ್ಟ್ ಆಗಿರೋದು ಬಹಳ ಕಷ್ಟ. ಡಾಕ್ಟರ್ ವಸಂತಿಯಾ? ಓ ಮಿಸ್ಟರ್ ಬುಚ್ಚರ್, ಯಾರು ಮಾತಾಡ್ತಿರೋದು? ನಾನೇ ಸರ್, ನಿಮ್ಮ ಹತ್ರ ಕಪಾಳ ಸೇವೆ ಮಾಡಿಸ್ಕೊಂಡವನು. ನನ್ ತಂಗಿನ ಯಾರಾದ್ರೂ ಮುಟ್ಟಿದ್ರೆ ಸಾಕು, ನಾನು ಡಾಕ್ಟರ್ ಆಗಿರೋಲ್ಲ, ಬುಚ್ಚರ್ ಆಗಿರ್ತೀನಿ ಅಂದ್ರಲ್ಲ. ಅಲ್ಲೆಲ್ಲಾದ್ರೂ ಒಂದು ಮಚ್ ಸಿಕ್ಕಿದ್ರೆ ತಗೊಂಡು ನೇರ ಕಬ್ಬನ್ ಪಾರ್ಕ್ ಬನ್ನಿ, ಅಲ್ಲಿ ಗೊತ್ತಾಗತ್ತೆ ನಿಮ್ಮ ತಂಗಿ ವಿಚಾರ. ಪೂರ್ಣಿಮಾ, ಅಣ್ಣ, ಅವ್ರನ್ನೇನು ಮಾಡ್ಬೇಡ ಅಣ್ಣ. ನನಗೇನ್ ಬೇಕಾದ್ರೂ ಶಿಕ್ಷೆ ಕೊಡು ಅಣ್ಣ, ಪ್ಲೀಸ್ ಅಣ್ಣ. ಅಣ್ಣ, ಅಣ್ಣ. ಪೂರ್ಣಿಮಾ, ಕೆಂಡಕ್ಕಿರುವೆ ಮುತ್ತಲ್ಲ, ನನ್ನ ತಂಗಿ ಬೆಂಕಿ ಅಂತವಳು ಅನ್ಕೊಂಡಿದ್ದೆ. ಇವತ್ತು ನಿನ್ನ ಆ ಸ್ಥಿತಿಲಿ ನೋಡಿ ನನಗೆ ಬಂದು ಕೋಪದಲ್ಲಿ ಏನು ಮಾಡ್ತಿದ್ನೋ ಏನೋ. ಮನೆ ಗೌರವ ಬೀದಿ ಪಾಲಾಗಬಾರ್ದು ಅಂತ ತಡ್ಕೊಂಡೆ. ಒಂದ್ಸಲ ಯೋಚನೆ ಮಾಡು, ನಾವ್ ಯಾರು, ಎಲ್ಲಿಂದ ಬಂದವರು, ಎಂತ ವಂಶದವರು, ಎಂತ ತಂದೆ ತಾಯಿ ಹುಡ್ತವ್ರು, ನಮ್ಮ ಘನತೆ ಏನು ಅಂತ. ಆಗ ನಿನಗೆ ಅರ್ಥ ಆಗುತ್ತೆ ಎಂತ ಅನರ್ಥದ ದಾರಿಲಿ ನೀವು ಹೆಜ್ಜೆ ಇಡ್ತಾ ಇದೀಯ ಅಂತ. ನಾನ್ ನಿನ್ನ ಅಣ್ಣ, ನಿನ್ನ ಶ್ರೇಯೋಭಿಲಾಷಿ, ನಿನ್ನ ಹಿತಚಿಂತಕ ಅಂತ ಗೊತ್ತಿದ್ರೆ ಇವತ್ತು ನಾನು ಕಂಡಿದ್ದನ್ನ ಕನಸು ಅನ್ನೋ ಹಾಗೆ ನಡ್ಕೋ. ಏನೋ ಏನಾಯ್ತು ವಸಂತು? ದೂರದಲ್ಲಿ ಎಲ್ಲೋ ಒಂದು ಸಣ್ಣದಾಗಿ ಬಿರುಗಾಳಿ ಎದ್ದಾಗಿದೆ. ಅದು ನಮ್ಮ ಕಡೆ ಬರ್ದಿದ್ರೆ ಸರಿ. ವಸಂತು, ಸಮಾಧಾನವಾಗಿದೆಯೇನೋ? ಯಾಕತೆ? ಒಂದ್ ಮಾತು ಕೇಳೋಣ ಅಂತ. ಅವಳೇನ್ ಮಾಡಿದ್ಲು? ಯಾರೋ ಒಂದು ಹುಡುಗನ ಪ್ರೀತಿಸ್ತಾ ಇದ್ದಾಳೆ. ಅದಕ್ಕೆ ಇಷ್ಟು ಮನಸ್ಸು ಕೆಡ್ಸ್ಕೊಂಡಿದೀಯಾ? ಹುಡುಗ ಯಾರಂತೆ? ಅವನು ಯಾರಾದ್ರೂ ಏನಂತೆ? ಅವಳನ್ನ ಮದುವೆ ಆಗ್ಬೇಕಾಗಿರೋನು ಪ್ರಶಾಂತಿ ಅಂತ ನಮ್ಮ ತಾಯಿ ಬದುಕಿದ್ದಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾಳೆ. ಜೀವನದಲ್ಲಿ ಯಾವಾಗ್ಲೂ ನಮ್ಮ ನಿರ್ಧಾರನೇ ನಡೆಯೋಲ್ಲ. ಎಷ್ಟೋ ಸಲ ಸಂದರ್ಭಕ್ಕೆ ತಕ್ಕಂತೆ ಹೊಂದ್ಕೊಂಡು ಬಾಳ್ಬೇಕಾಗತ್ತೆ. ಅತ್ತೆ, ಪ್ರಶಾಂತ್ ಯಾರು? ನನ್ನ ಮಗ. ಅದು ಗೊತ್ತಿದೆ ಅತ್ತೆ. ಅವನ್ ಡಾಕ್ಟ್ರು, ಹಾರ್ಟ್ ಸ್ಪೆಷಲಿಸ್ಟು.
ಈಗಾಗಲೇ ಅವನಿಗೆ ಸ್ಟೇಟ್ಸಲ್ಲಿ ಒಳ್ಳೆ ಹೆಸರಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಗುಣವಂತ. ಅವನನ್ನು ಬಿಟ್ಟು ಯಾವನು ಡ್ಯಾನ್ಸರ್ನ ಮದುವೆ ಆಗ್ತೀನಿ ಅಂದರೆ ಒಪ್ಕೊಳಕ್ಕಾಗತ್ತಾ? ಅತ್ತೆ, ನೀನಾದರೂ ಅವಳು ತಿಳುವಳಿಕೆ ಹೇಳು. ಅದು ಹೇಗೋ ಸಾಧ್ಯ? ನೀನು ಪ್ರೀತಿಸಿರೋ ಹುಡುಗನ ಮರ್ತು ಬಿಡು, ನನ್ನ ಮಗನ್ನೇ ಮದುವೆ ಮಾಡ್ಕೊ ಅಂತ ನಾನೇ ಹೇಳೋಕ್ಕಾಗತ್ತೇನೋ? ಕಷ್ಟ ಆಗುತ್ತೆ ಅತ್ತೆ. ಎಷ್ಟೇ ಆದರೂ ನೀನು ಗಂಡಿನ ತಾಯಿ ತಾನೆ, ಹೆಣ್ಣೆತ್ತೋರ್ ತಾನೆ ಕೇಳಬೇಕು. ಯಾಕೋ ಹೀಗಂತೀಯ? ನಾನು ಈ ಮನೇಲಿ ಅತ್ತೆ ಆಗಿದ್ದೀನ, ತಾಯಿ ಹಾಗಿಲ್ವೇನೋ? ನೀನು ಪ್ರಶಾಂತ್ ಇಬ್ರು ನನಗೆ 2 ಕಣ್ಣುಗಳಿದ್ದ ಹಾಗೆ ಕಣೋ. ಹಾಗಾದ್ರೆ ಅವಳನ್ನ 3ನೇ ಕಣ್ಣು ಅನ್ಕೋ. ಹಣೆ ಮೇಲಿರ್ಬೇಕಾಗಿದ್ದ ಕಣ್ಣು ನೆತ್ತಿಗೇರಿದೆ ತಪ್ಪು ಅಂತ ಹೇಳಿ ಅವಳನ್ನ ಸರಿ ಮಾಡು. ಡಾಕ್ಟರ್, ಮಾತಾಡೋಣ ಅಂತ ಬಂದೆ. ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಧಾರಾಳವಾಗಿ ಮಾತಾಡು. ನಾನು ನಿಮ್ಮ ತಂಗಿ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ಮಿಸ್ಟರ್, ಐ ಆಮ್ ಎ ಡಾಕ್ಟರ್ ಹಿಯರ್. ಅವಳಿಗೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ಇದು ಆಸ್ಪತ್ರೆ, ನಾನು ಡಾಕ್ಟರ್. ಏನ್ ಕಾಯಿಲೆ ಹೇಳು? ದಯವಿಟ್ಟು ನಮ್ಮಿಬ್ಬರನ್ನ ಬೇರೆ ಮಾಡಬೇಡಿ. ದಿಸ್ ಈಸ್ ಹಾಸ್ಪಿಟಲ್. ಐ ಆಮ್ ಎ ಡಾಕ್ಟರ್ ಹಿಯರ್. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಐ ಸೇ ಗೆಟ್ ಔಟ್. ಸರ್, ಕಡೆ ಮಾತು ಹೇಳ್ತಾ ಇದ್ದೀನಿ. ನೀವು ನನ್ನ ಹೊಡೀರಿ, ಬಡೀರಿ. ಮಿಸ್ಟರ್, ನಡೀರಿ ನಡೀರಿ ಆಚೆಗೆ. ನೀವಾ? ನಾನೇ. ನೀವ್ ತಾನೇ ಹೊತ್ತು ನನ್ನನ್ನ ನನ್ನ ಫ್ಯಾನ್ ಅಂತ ಹೇಳಿದ್ದು? ಅಂದೆ. ಅವತ್ತು ಫ್ಯಾನ್ ಅಂದೆ, ಇವತ್ತು ಏರ್ ಕಂಡೀಷನ್ ಅಂತೀನಿ. ನಡಿಯಯ್ಯ ಹೊರಗೆ. ನೀವ್ಯಾರಿ ನನ್ನ ಹೋಗೋನಕ್ಕೆ? ಅದನ್ನ ಆಮೇಲೆ ಹೇಳ್ತೀನಿ. ಅವ್ರ ಆಗ್ಲಿಂದ ಹೇಳ್ತಿದ್ದಾರೆ, ಇದು ಹಾಸ್ಪಿಟ್ಲು, ನಾನ್ ಡಾಕ್ಟ್ರು, ಕಾಯಿಲೆ ಏನು ಅಂತ. ಅವ್ರ ಹತ್ರ ಬಂದು ಏನೇನೋ ಹೇಳ್ತಿದ್ಯಲ್ಲ. ಪ್ರೀತಿ ಪ್ರೇಮ ಅಂದ್ರೆ ಅವರಿಗೇನು ಗೊತ್ತು? ಅವ್ರಿಗದು ಗೊತ್ತಿದ್ದಿದ್ರೆ ನನಗೆ ಇಷ್ಟೊತ್ತಿಗೆ 3 ಮಕ್ಕಳಾಗ್ತಿತ್ತು. ಸಾಯೋವಾಗ ನಮ್ ತಾಯಿ ಪ್ರಶಾಂತನೇ ಮದ್ವೆ ಆಗ್ಬೇಕು ಅಂತ ಭಾಷೆ ತಗೊಂಡು ನನ್ನ ಇಕ್ಕಟ್ಟಲ್ಲಿ ಸಿಕ್ಸಿದ್ದಾರೆ. ಸುಮ್ನೆ ಅವರನ್ನ ಯಾಕಂತೀಯ? ತಪ್ಪು ನಿಂದು. ನಾನೇನ್ ತಪ್ಪು ಮಾಡ್ದೆ? ಸಕ್ಕರೆ ರೋಗದಲ್ಲಿ ಹೇಗೆ 10 ವೆರೈಟಿ ಇರುತ್ತೋ ಹಾಗೆ ಪ್ರೇಮ ರೋಗದಲ್ಲಿ 100 ವೆರೈಟಿ ಇರುತ್ತೆ. ಸತ್ಯವಾಗ್ಲೂ ಹೇಳ್ತೀನಿ, ಮೋಹನ್ನ ಬಿಟ್ಟು ನಾನ್ ಖಂಡಿತ ಬದುಕಿರೋಲ್ಲ. ಇದು ಪ್ರೇಮನಾ? ಪ್ರಾಣ ಬಿಡೋಕ್ ಲವ್ ಯಾಕೆ ಮಾಡ್ಬೇಕು? ಹಾಗಾದ್ರೆ ಏನ್ ಮಾಡೋದು? ಧೈರ್ಯ ಇದ್ರೆ ನಿಮ್ ಲವ್ವರ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ. ನಾನು ಅದಕ್ಕೊಪ್ಪಲ್ಲ. ಹೋಗ್ಲಿ, ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸ್ಕೊಂಡು ಮನೆಗೆ ಹೋಗಿ. ಕಟ್ಟಿರೋ ತಾಳಿನ ಕೀಳೋಕಾಗತ್ತಾ? ಅವಾಗ ಸುಮ್ಮನಾಗ್ತಾರೆ. ಅವಾಗ ನಮ್ಮಣ್ಣನ ಗೌರವ ಏನಾಗುತ್ತೆ? ಪೇಪರ್ನಲ್ಲಿ ನಿಮ್ಮಿಬ್ಬರ ಫೋಟೋನು ಹಾಕ್ಸಿ. ನಾವು ಲವ್ವರ್ಸು, ಒಬ್ಬರನ್ನೊಬ್ರು ಬಿಟ್ಟು ಬಾಳೋಕಾಗಲ್ಲ, ನಮ್ಮನ್ನ ಬೇರೆ ಮಾಡೋ ಧೈರ್ಯ ಯಾರಿಗಾದ್ರೂ ಇದ್ರೆ ಬನ್ನಿ ಅಂತ ಪ್ರಿಂಟ್ ಮಾಡಿಸಿ ಚಾಲೆಂಜ್ ಮಾಡಿ. ಚಚೆ, ಅದಕ್ಕೆ ಹೇಳಿದ್ದು ನಿಮ್ಮಿಬ್ಬರಿಗೂ ಧೈರ್ಯ ಇಲ್ಲ ಅಂತ. ನಿಮ್ಮಂಥವ್ರಿಗೆ ಲವ್ ಬೇರೆ ಕೇಡು. ದೀಪಾ ದೀಪಾ, ಪ್ಲೀಸ್ ದೀಪಾ, ಅಣ್ಣನ ಗೌರವನ ಉಳಿಬೇಕು, ನಮ್ಮಿಬ್ರು ಮದ್ವೆನೂ ಆಗ್ಬೇಕು ಅಂತ ಒಂದ್ ಪ್ಲಾನ್ ಹೇಳು. ಕರೆಕ್ಟ್. ನಿನ್ ಪಾಡಿಗೆ ನೀನಿರು, ಅವ್ರ ಪಾಡಿಗೆ ಅವರಿರ್ಲಿ. ಅಯ್ಯೋ ಪ್ಲೀಸ್, ನೋ. ಸ್ವಲ್ಪ ಹೆಲ್ಪ್ ಮಾಡಿ. ನೋ ಪ್ಲೀಸ್. ಕರ್ಮ 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 ಕರ್ಮ. ಅಮೆರಿಕಾದಲ್ಲಿರೋ ನಿಮ್ ಅತ್ತೆ ಮಗನ ಫೋನ್ ನಂಬರ್ ಕೊಡು. ಎಸ್, ಡಾಕ್ಟರ್ ಪ್ರಶಾಂತ್ ಹಿಯರ್. ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಿದ್ದೀನಿ. ಯಾರು ಮಾತಾಡ್ತಾ ಇರೋದು? ಅದ ಆಮೇಲೆ ಹೇಳ್ತೀನಿ. ಮೊದಲು ನಾನು ಕೇಳೋ 5 ಯಕ್ಷ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳ್ಬೇಕು. ನೀವ್ ಯಾರು ಹೇಳಿ? ನಾನು ಯಾರು ಅಂತ ತಿಳ್ಕೋಬೇಕಾದ್ರೆ ಮೊದಲು ನನ್ನ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಏನ್ ಪ್ರಶ್ನೆ? ನೀವ್ ಯಾರನ್ನಾದ್ರೂ ಲವ್ ಮಾಡಿದೀರಾ? ಹೆದರ್ಕೋಬೇಡಿ, ನಾನು ಯಾವಾಗ್ಲೂ ಹೀಗೆ ನೇರವಾಗಿ ಮಾತಾಡೋಳು. ನೀವು ನೇರವಾಗಿ ಉತ್ತರ ಹೇಳಿ. ನೀವ್ ಯಾರನ್ನಾದ್ರೂ ಲವ್ ಮಾಡಿದೀರಾ? ಮಾಡಿದೀನಿ. ಯಾರನ್ನ? ಪೂರ್ಣಿಮಾ ಅಂತ. ಅವಳು ನಿಮ್ಮನ್ನ ಮಾಡಿರ್ಬೇಕು. ಬೇಕು ಅಲ್ಲ, ಮಾಡಿದಾಳಾ? ಮಾಡಿರ್ತಾಳೆ. ಇಲ್ಲ, ಮಾಡಿಲ್ಲ. ಯಾರು ಹೇಳಿದ್ದು? ಅವಳೇ. ನಿಮ್ ಕೈಲ? ಹೌದು. ಅವಳು ಮೋಹನ್ ಅಂತ ಒಬ್ಬ ಹುಡುಗನ್ನ ತುಂಬಾ ಲವ್ ಮಾಡ್ತಿದ್ದಾಳೆ. ಅವನಿಲ್ದೇ ಇದ್ರೆ ನಾನ್ ಬದುಕಲ್ಲ ಅಂತಿದ್ದಾಳೆ. ಅವರಿಬ್ಬರು ಮದುವೆಗೆ ಅವ್ರ ಅಣ್ಣ ಒಪ್ತಿಲ್ಲ. ಅದಕ್ಕೆ ನಾನ್ ಏನ್ ಮಾಡ್ಲಿ? ಒಪ್ಪೋ ಹಾಗೆ ಮಾಡ್ಬೇಕು. ಅವನು ಮಹಾ ಹಠವಾದಿ.
ಅವರು ಮಾತ್ನಲ್ಲಿ ಹಠವಾದಿ ಆದ್ರೆ ನೀವು ಕೃತಿಯಲ್ಲಿ ಹಠವಾದಿಯಾಗಿ ಒಂದ್ ಹುಡುಗಿಗೆ ಜೀವನ ಕೊಡಿ, ಪುಣ್ಯ ಬರುತ್ತೆ. ನನಗೆ ನಿಮ್ ಮಾತೇ ಅರ್ಥ ಆಗ್ತಿಲ್ವಲ್ಲ. ಏನ್ ಮೇಡಮ್, ನೀವು ಹೇಳೋದ್ ನೋಡಿದ್ರೆ ಇಂಡಿಯಾಗ್ ಬರ್ದೆ ನನ್ನನ್ನು ಅಮೆರಿಕಾದಲ್ಲೇ ಇದ್ಬಿಡು ಅಂತೀರಾ? ನೋಡಿ, ದಟ್ಸ್ ನಾಟ್ ಎ ರೆಮಿಡಿ. ನೀವ್ ಇಲ್ಲಿಗೆ ಬರ್ಬೇಕು, ಅವ್ರ ಮನೇಲೆ ಇರ್ಬೇಕು, ಅವ್ರ ಜೊತೆಲೆ ಬಾಳ್ಬೇಕು, ಅವರು ನಿಮ್ಮನ್ನ ಮದುವೆ ಮಾಡ್ಕೋ ಅಂತ ಕೇಳೋ ಸ್ಥಿತಿಲಿ ಇರ್ಕೂಡ್ದು ಅಷ್ಟೇ. ಅದ್ ಹೇಗೆ? ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ನೋಡಿ, ಯು ಆರ್ ದ ಮೋಸ್ಟ್ ಇಂಟೆಲಿಜೆಂಟ್ ಮ್ಯಾನ್ ಅಂತ ಎಲ್ರೂ ಹೇಳ್ತಾರೆ. ಅವರೆಲ್ಲ ಇದೆ ಅಂತ ತಿಳ್ಕೊಂಡಿರೋ ಬುದ್ಧಿನ ಖರ್ಚು ಮಾಡಿ ಜಾಣ್ತನ ತೋರಿಸಿ. ಓಕೆ ಓಕೆ, ಈಗ್ಲಾದ್ರೂ ನೀವ್ ಯಾರು ಅಂತ ಹೇಳ್ತೀರಾ? ಡಾಕ್ಟರ್ ವಸಂತ್ ಹೆಂಡತಿ. ಆ? ಶಾಕ್ ಆಗ್ಬೇಡಿ, ಐ ಮೀನ್ ವುಡ್ ಬಿ. ಡಾಕ್ಟರ್ ಡಾಕ್ಟರ್ ಡಾಕ್ಟರ್, ಎಸ್, ಏನ್ ವಿಷಯ? ಪ್ರಶಾಂತ್ ಫೋನ್ ನಂಬರ್ ಸ್ವಲ್ಪ ಕೊಡ್ತೀರಾ? ಯಾವ ಪ್ರಶಾಂತ್? ಅದೇ ನಿಮ್ ಸೋದರತೆ ಮಗ. ನಿನ್ಗೆ ಯಾಕೆ? ಬೇಗ ಇಂಡಿಯಾಗ್ ಬಾ ಅಂತ ಫೋನ್ ಮಾಡೋಕೆ. ಯಾಕೆ? ಏನ್ ಅರ್ಜೆಂಟು? ನೀವೇ ಹೇಳಿದ್ರಂತಲ್ಲ, ಪ್ರಶಾಂತ್ಗೂ ನಿಮ್ ತಂಗಿಗೂ ಮದ್ವೆ ಆಗೋ ತನಕ ನೀವು ಮದ್ವೆ ಮಾಡ್ಕೊಳ್ಳಲ್ಲ ಅಂತ. ಅವರು ಡಿಲೇ ಮಾಡಿದಷ್ಟು ನೀವು ಡಿಲೇ ಮಾಡ್ತೀರಾ, ಅದರಿಂದ ನನಗ್ ತೊಂದ್ರೆ. ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಏಯ್! ಅತ್ತೆ ಅತ್ತೆ ಅತ್ತೆ, ನನ್ನ ಉಡ್ಬಿ ಅವ್ರ ಸೋದರತೆ, ನನ್ ಕಾಪಾಡಿ. ಅತ್ತೆ, ಇವಳ ವಿಷಯ ನಿನಗೆ ಗೊತ್ತಿಲ್ಲ, ಮಾತಲ್ಲೇ ಮನೆನೇ ಮುಳುಗಿಸ್ಬಿಡ್ತಾಳೆ. ಛೆ, ಎಲ್ಲಾದ್ರೂ ಉಂಟೇನೋ. ಈ ಮನೆಗ್ ಮಹಾಲಕ್ಷ್ಮಿ ಆಗಿ ಬರೋ ಹುಡುಗಿನ ತಮಾಷೆಗೂ ಹಾಗನ್ಬಾರ್ದಪ್ಪ. ಒಪ್ಕೊಂಬಿಟ್ಯಾ? ನೀನು ಒಪ್ಕೊಂಬಿಟ್ಯಾ? ನಾಟಕ ಆಡ್ಬೇಡ್ವೋ, ನೀನು ಒಪ್ಕೊಂಡ್ಮೇಲೆ ನಾವೆಲ್ಲ ಒಪ್ಪಿರೋದು. ಈಗ ಬೇಡ ಅಂದ್ರೆ? ಬೇಡ ಅಂದ್ರೆ ಕಿವಿ ಹಿಂಡಿ ತಾಳಿ ಕಟ್ಟಿಸ್ತೀನಿ. ಅತ್ತೆ, ಯು ಆರ್ ಗ್ರೇಟ್. ಏನಮ್ಮ ಇದು? ಬನ್ನಿ ಬನ್ನಿ, ನಿಮ್ ಹತ್ರ ಡಾಕ್ಟರ್ ವಿಷಯ ಪರ್ಸನಲ್ ಆಗಿ ಮಾತಾಡ್ಬೇಕು. ಬನ್ನಿ ಬನ್ನಿ. ಏನಮ್ಮ? ನಾನೊಂದ್ ದೊಡ್ಡ ತಪ್ಪು ಮಾಡಿದ್ದೀನಿ. ಮಾಡಿದ ತಪ್ಪನ್ನ ಮುಚ್ಚಿಡೋದು ಇನ್ನೂ ದೊಡ್ಡ ತಪ್ಪಾಗುತ್ತೆ. ಅದಕ್ಕೆ ನಿಮ್ಗೆ ಹೇಳ್ಬಿಡೋಣ ಅಂತ ಬಂದೆ. ಏನ್ ತಪ್ಪು ಮಾಡ್ದೆ? ನಿಮ್ ಮಗನ ಹತ್ರ ಮಾತಾಡ್ದೆ. ಅವನ ಈ ದೇಶದಲ್ಲೇ ಇಲ್ವಲ್ಲಮ್ಮ. ಅವ್ರಿಲ್ದಿದ್ರೇನು? ಫೋನ್ ಇಲ್ವಾ? ಏನ್ ಮಾತಾಡ್ದೆ? ಪೂರ್ಣಿಮನ್ ವಿಷಯ ಎಲ್ಲ ಹೇಳ್ಬಿಟ್ಟೆ. ಅದಕ್ಕೆ ಅವನ್ ಏನ್ ಮಾಡ್ತಾನಂತೆ? ನನಗ್ ಗೊತ್ತಿಲ್ಲ. ಯಾವ ಕಾರಣಕ್ಕೂ ಈ ಮನೇಲಿ ಅಣ್ಣ ತಂಗಿರ್ ಮಧ್ಯೆ ಜಗಳ, ಮನಸ್ತಾಪ, ಬಲವಂತದ ಮದುವೆ, ಅನಾಹುತ ಆಗ್ಕೂಡ್ದು ಅಂತ ಹೀಗ್ ಮಾಡ್ದೆ. ಈ ತಪ್ಪಗ್ ನೀವ್ ಬೇಕಾದ ಶಿಕ್ಷೆ ಕೊಡಿ, ಸಂತೋಷದಿಂದ ತಗೋತೀನಿ. ಇನ್ಮೇಲೆ ಈ ಮನೆಗ್ ಬರ್ಬೇಡ ಅಂದ್ರೆ? ಬರಲ್ಲ. ವಸಂತಗೂ ನಿಂಗೂ ಮದುವೆ ಮಾಡಲ್ಲ ಅಂದ್ರೆ? ಬೇಡ. ನಿಮ್ಮಿಬ್ಬರ ಪ್ರೀತಿ? ಪ್ರೀತಿಗೆ ಸಾವಿಲ್ಲಿದೆ. ಮದುವೆ ಆಗದೆ ಇದ್ರೂ ಪರವಾಗಿಲ್ಲ, ಈ ಮನೆಗೆ ಸೇರಿಸ್ದೇ ಇದ್ರೂ ಚಿಂತೆ ಇಲ್ಲ. ಈ ಮನೆಗೆ ಒಂದು ಒಳ್ಳೇದ್ ಮಾಡದ್ನಲ್ಲ ಅನ್ನೋ ತೃಪ್ತಿಯಿಂದ ಸಾಯೋ ತನಕ ಅವ್ರ ನೆನಪಿನಲ್ಲೇ ಇದ್ಬಿಡ್ತೀನಿ. ಯಾಕಮ್ಮ, ಯಾಕೆ ಕಣ್ಣೀರ್ ಹಾಕ್ತಿದ್ದೀರಾ? ನಿರಾಸೆಗೆ ಕಣಮ್ಮ, ನೀನ್ ನನ್ನ ಮಗಳಾಗ್ಲಿಲ್ವಲ್ಲ ಅಂತ. ಇಷ್ಟೊತ್ಕ ಬರೋದು? ನಾನೊಬ್ಳೆ ಚಳಿ ನಡುಗ್ತಾ ಇದ್ದೀನಿ ಗೊತ್ತಾ? ಪ್ರೇಮಿಗಳು ಮೀಟ್ ಮಾಡ್ಬೇಕಾಗಿದ್ದೆ ಚಳಿಲಿ. ಅದಕ್ಕೆ ಹನಿಮೂನ್ಗೆ ಯಾವ್ದಾರ ಹಿಲ್ ಸ್ಟೇಷನ್ಗೆ ಹೋಗೋದು. ಅದು ಮದ್ವೆ ಆದ್ಮೇಲೆ ಅರ್ಜೆಂಟ್ ಆಗಿ ನೋಡ್ಬೇಕು ಅಂತ ಹೇಳಿದ್ಯಲ್ಲ, ಯಾಕೆ? ನಿಮ್ ಸೋದರ ಕೈಲಿ ನಿಮ್ಮ ಅಣ್ಣನ್ಗೇನೋ ಹೇಳಿಸ್ತೀನಿ ಅಂದೆಲ್ಲ, ಅದನ್ನ ಹೇಳಿಸ್ತೀಯಾ? ಅದಕ್ಕಿಂತ ಸ್ಟ್ರಾಂಗ್ ಆದ ಕಡೆಯಿಂದನೇ ಹೇಳ್ಸಿದ್ದೀನಿ. ಅಂದ್ರೆ ಸಸ್ಪೆನ್ಸ್. ಸಸ್ಪೆನ್ಸ್ ಏನೋ ಬಂತು ಅವನ್ ತಲೆ. ನನಗೇನು ಗೊತ್ತತ್ತೆ, ನಾನು ಈ ಮಾತನ್ನ ಕೇಳ್ದೆ. ನೋ ಕ್ವಶನ್ಸ್, ವಾರದಲ್ಲೇ ಊರಿಗೆ ಬರ್ತೀನಿ, ಯಾವಾಗ ಯಾವತ್ತು ಅಂತ ಹೇಳೋದಿಲ್ಲ ಅಂದ್ಬಿಟ್ಟ. ಕೆನ್ನೆಗೊಂದು ಏಟ್ ಕೊಡ್ಬೇಕಾಗಿತ್ತು. ಅಲ್ಲ ಅತ್ತೆ, ಇಂಡಿಯಾದಲ್ಲಿರೋ ನನ್ನ ಕೈ ಅಮೆರಿಕಾದಲ್ಲಿರೋ ನಿನ್ನ ಮಗನ ಕೆನ್ನೆನ ಹೇಗೆ ಮುಟ್ಟಕ್ ಸಾಧ್ಯ? ಬರ್ಲಿ ಬರ್ಲಿ, ಅವನಿಗೂ ನಾನೊಂದು ಸಸ್ಪೆನ್ಸ್ ಇಟ್ಟಿದ್ದೀನಿ. ಏನೋ ಅದು? ಸಸ್ಪೆನ್ಸ್. ಫೆಬ್ರವರಿ 6, 18, 24ಕ್ಕೆ ಲಗ್ನ ಪ್ರಶಸ್ತವಾಗಿದೆ. ಫೆಬ್ರವರಿ 18 ಖಾಲಿ ಇದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, 17, 18, 19 ಬುಕ್ ಮಾಡಿಬಿಡಿ. ಆಯ್ತು ಸರ್. ತಗೊಳ್ಳಿ 5,000 ರೂಪಾಯಿ ಅಡ್ವಾನ್ಸ್. ಥ್ಯಾಂಕ್ಸ್.
ಮತ್ತೆ ಸೀರೆಗಳು, ಕಾಸನ್ ಸರ, ಕೆಂಪ್ ಕಲ್ಲನ್ ಸೆಟ್ಟು, ಎಲ್ಲಾ ತರ ಬಳೆಗಳು, ಬೆಳ್ಳಿ ಸಾಮಾನುಗಳು ಎಲ್ಲ ನಿನ್ ಸೊಸೆಗೆ. ಇದಕ್ಕೆಲ್ಲ ಏನಪ್ಪ ಅವಸರ? ಅವಸರನಾ? ನನ್ನ ಉಡ್ಪಿಯವರ ಅತ್ತೆಯವರೇ ಶಾಸ್ತ್ರಿಗಳನ್ನ ಕೇಳಾಯ್ತು, ಮುಹೂರ್ತ ಇಟ್ಟಾಯ್ತು, 3 ದಿವಸಕ್ಕೆ ಛತ್ರ ಬುಕ್ ಮಾಡಾಯ್ತು. ನಿಮ್ ಮಗ ಬಂದ ತಕ್ಷಣ ವಾಲ್ಗ ಓದ್ಸೋದೊಂದೇ ಬಾಕಿ. ಇದನ್ನೆಲ್ಲ ಯಾವಾಗ ಮಾಡ್ದೆ ವಸಂತು? ಅದೇ ಅತ್ತೆ ಸಸ್ಪೆನ್ಸ್. ಹಾಯ್. ಅಲ್ಲಯ್ಯ, ಮನೇಲಿ 3 ಕಾರ್ ಇಟ್ಕೊಂಡು ಏರ್ಪೋರ್ಟ್ ಇಂದ ಟ್ಯಾಕ್ಸಿ ಎಲ್ಲ ಬರೋದು. ತಪ್ಪಿ ಏನಾಯ್ತು? ಇಂಡಿಯಾದಲ್ಲಿ ಪೆಟ್ರೋಲ್ ಬೆಲೆ ಏನಾಗಿದೆ? ಏರ್ಪೋರ್ಟ್ ಹೋಗಕ್ ಕಾರು, ಬರಕ್ ಕಾರ್ ಅಂದ್ರೆ ಎಷ್ಟಾಗುತ್ತೆ? ಬೈ ಏನಿದು ಜ್ಯುವೆಲ್ರಿ ಅಂಗಡಿನೇ ಮನೆಗೆ ಬಂದಾಗಿದೆಲ್ಲ? ಎಲ್ಲ ನಿನ್ ಮದುವೆಗೆ. ಪೂರ್ಣಿಮೆಯಲ್ಲಿ ಬಾಗಿಲ ಹಿಂದೆ ಯಾಕೆ ನಿಂತ್ಕೊಂಡಿದ್ಯಾ? ಬಾ ಪೂರ್ಣಿಮಾ ಹೊರಗೆ. ನಿಮ್ ಮುಂದೆ ಬರೋಕೆ ಅವಳಿಗೆ ನಾಚಿಕೆ. ನೀವು ಅವಳಿರ್ಲಯ್ಯ, ನಿನ್ ಜರ್ನಿ ಆಗಿತ್ತು ಹೇಳು. ಮಜ್ಜವಾಗಿತ್ತು. ನೀನ್ ಚೆನ್ನಾಗಿದೀಯನಮ್ಮ? ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ದೀಯಾ? ನಾನಾ ಫಸ್ಟ್ ಕ್ಲಾಸ್. ಡಾಕ್ಟರ್, ಪ್ರಶಾಂತು, ಯಾರೋ ಇವರು? ಡಾಕ್ಟರ್ ಯಶೋಧ. ಅಮೆರಿಕಾದಲ್ಲಿ ನನ್ನ ಜೊತೆ ಸ್ಪೆಷಲೈಸ್ ಮಾಡ್ತಿದ್ರು. ಲಾಸ್ಟ್ ಇಯರ್ ಒಂದು ಆಕ್ಸಿಡೆಂಟ್ ಆಗಿ ಪೇರೆಂಟ್ಸ್ ಇಬ್ರು ಹೋಗ್ಬಿಟ್ರು. ಇಂಡಿಯಾಕ್ಕೆ ಬರೋಕ್ ಆಸೆ ಅಂದ್ರು. ಬನ್ನಿ ಅನ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ನಮ್ ದೇಶಕ್ಕೆ ವಾಪಸ್ ಬರೋರ್ನೆಲ್ಲ ಕರ್ಕೊಂಬರ್ಬೇಕು. ನಿನ್ ನರ್ಸಿಂಗ್ ಹೋಮ್ನಲ್ಲೇ ಕೆಲಸ ಮಾಡ್ತೀನಿ ಅಂದ್ರು. ಮಾಡಿ ಅಂದೆ. ವೆರಿ ಗುಡ್. ನಮ್ ಜೊತೆಯಲ್ಲೇ ಇರಬೇಕಂದ್ರು. ಓಕೆ ಅಂದೆ. ವೆರಿ ಗುಡ್. ನನ್ನೇ ಮದುವೆ ಮಾಡ್ಕೋಬೇಕಂದ್ರು. ತಾಳಿ ಕಟ್ಬಿಟ್ಟೆ. ವೆರಿ ಗುಡ್. ವಾಟ್? ಶಿ ಇಸ್ ಮಿಸಸ್ ಪ್ರಶಾಂತ್. ಇನ್ನೂ ನಿನ್ ಕೋಪ ಹೋಗ್ಲಿಲ್ವೇನೋ? ಕೋಪ ಅಲ್ಲ ಅತ್ತೆ, ಈ ಪ್ರಪಂಚದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ನೀನೇ ಹೇಳು. ಮನುಷ್ಯ ತಾನು ತನ್ನವರು ಅಂತ ಹಚ್ಕೊಳ್ಳೋ ಹೊತ್ತಿಗೆ ಈ ನೋವು ನಿರಾಸೆ. ಹಕ್ಕಿಗಳು ನೋಡು, ರೆಕ್ಕೆ ಬಲಿಯೋ ತನಕ ಮರಿನ್ ಸಾಕತ್ವೆ. ಒಂದು ಸಲ ಹಾರೋಕ್ ಬಂದ್ಮೇಲೆ ಮುಗಿದು ಹೋಯ್ತು. ಅದನ್ ಕಲಿಬೇಕಪ್ಪ ನಾವು. ನನ್ನ ತಾಯಿ ಆಸೆ ನೆರವೇರಿಸಲಿಲ್ಲ ಅಂತ ನನಗೆ ಬೇಜಾರಿಲ್ಲ. ಹೆತ್ತ ತಾಯಿ ನೀ ಇನ್ನೂ ಬದುಕಿದ್ಯಾ, ನಿನ್ನ ಒಂದು ಮಾತು ಕೇಳಲಿಲ್ವಲ್ಲ ಅನ್ನೋ ಸಂಕಟ ಅಷ್ಟೇ. ವಸಂತು, ನೀನ್ ತಿಳಿದವನು, ಅವನಿಗಿಂತ ದೊಡ್ಡವನು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಅವನಿಗೆ ಕ್ಷಮಿಸ್ಬಿಡು. ಮುಂದೆ ಆಗ್ಬೇಕಾಗಿರೋದನ್ನ ನೋಡು. ನನ್ನ ಬುಡ್ಡಿಯವರ ಅತ್ತೆಯವರೇ ಶಾಸ್ತ್ರಿಗಳನ್ನ ಕೇಳಾಯ್ತು, ಮುಹೂರ್ತ ಇಟ್ಟಾಯ್ತು, 3 ದಿವಸಕ್ಕೆ ಛತ್ರನ್ ಬುಕ್ ಮಾಡಾಯ್ತು. ಈಗ ನಿಮ್ ಮಗ ಬಂದ ತಕ್ಷಣ ವಾಲ್ಗ ಓದ್ಸೋದೊಂದೇ ಬಾಕಿ. ಅಣ್ಣ, ಅವ್ರನ್ನೇನು ಮಾಡ್ಬೇಡ ಅಣ್ಣ. ನನಗೇನ್ ಬೇಕಾದ್ರೂ ಶಿಕ್ಷೆ ಕೊಡು ಅಣ್ಣ, ಪ್ಲೀಸ್ ಅಣ್ಣ. ಅಣ್ಣ, ದಯವಿಟ್ಟು ನಮ್ಮಿಬ್ಬರನ್ನ ಬೇರೆ ಮಾಡಬೇಡಿ. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಪೂರ್ಣಿಮಾ, ಯಾಕೆ ಅಳ್ತಾ ಇದೀಯಾ? ನನ್ನ
ನನ್ನಿಂದ ನಿನಗೆ ಎಷ್ಟೊಂದು ನೋವು, ನಿರಾಸೆ. ನೀನ್ ಯಾರು? ನನ್ನ ತಂಗಿ. ನಿನಗೋಸ್ಕರ ಒಂದಿಷ್ಟು ನೋವು ಅನುಭವಿಸಿದ್ರೆ ತಪ್ಪಿಲ್ಲ. ಇನ್ಮೇಲೆ ನೀನು ಅಳ್ಬೇಕಾಗಿಲ್ಲ. ಹೌದು, ಅದೇ ಲಗ್ನದಲ್ಲಿ ಅದೇ ಚಿತ್ರದಲ್ಲಿ ನಿನಗೆ ಅದ್ದೂರಿಯಾಗಿ ಮದುವೆ ಮಾಡ್ತೀನಿ. ಗಂಡು ನಿನ್ ಮೋಹನಮ್ಮ. ಒಪ್ಕೊಂಡ್ರಾ? ಸಕ್ಸಸ್. ಅವರ್ ಪ್ಲಾನ್ ಇಸ್ ಸಕ್ಸಸ್. ಮೋಹನ್, ನೀವಾ? ನಾನೇ. ಅರ್ಜೆಂಟಾಗಿ ನಿಮ್ಗೊಂದು ವಿಷಯ ಹೇಳೋಣ ಅಂತ ಬಂದೆ. ಪೂರ್ಣಿಮಾಗೆ ಏನಾಯ್ತು? ಪೂರ್ಣಿಮಾಗೆ ಏನೂ ಆಗಿಲ್ಲ. ಕಂಗ್ರ್ಯಾಚುಲೇಷನ್ಸ್. ಡಾಕ್ಟರ್ ವಸಂತ್ ನಿಮ್ಮಿಬ್ಬರ ಮದುವೆಗೆ ಒಪ್ಕೊಂಡಿದ್ದಾರೆ. ಇಸ್ ಇಟ್? ಎಸ್. ಮಿಸ್ಟರ್ ರಾಧೇಶ್ಯಾಮ್, ನೋಡಿದ್ಯಾ? ಐ ಲವ್ ಮೋಹನ್. ಈ ಪೋಸ್ಟ್ ಚೆನ್ನಾಗಿದ್ಯಾ? ಬೇಕಾದ್ರೆ ಫೋಟೋ ತೆಕ್ಕೋ. ಹೋಗಿ ನಮ್ಮ ಅಣ್ಣಗೆ ಹೇಳು. ಚಾಡಿ ಹೇಳ್ತೀಯನೋ ಕಂತ್ರಿ ನನ್ನ ಮಗನೇ? ಯಾವನೋ ಕಂತ್ರಿಲೇ? ಬನ್ನಿ ಮಿಸ್ಟರ್ ರಾಧೇಶ್ಯಾಮ್. ನನಗಂತೂ ತುಂಬಾ ಸಂತೋಷ ಅಪ್ಪ. ಮಿಸ್ಟರ್ ಪ್ರಶಾಂತ್, ನಿಮ್ಮ ಮನಸ್ಸು ಅಪರಂಜಿ ಅಪ್ಪ. ಇಲ್ಲೇ ಹೋದ್ರೆ ಡಾಕ್ಟರ್ ವಸಂತ್ ಕೋಪನ ಅದು ಎದುರಿಸಿ. ಕೋಪ ಅಲ್ಲ, ಎಷ್ಟೋ ವರ್ಷದ ನಂಬಿಕೆ ನೋಡಿ ಅದಕ್ಕೆ ನಿರಾಸೆ. ಈಗ ಹೇಗಿದ್ದಾರೆ ಅವರು? ನಾರ್ಮಲ್. ನಾನು ನನ್ನ ಹೆಂಡತಿ ಅವ್ರ ನರ್ಸಿಂಗ್ ಹೋಮ್ಗೆ ಹೋಗ್ತಾ ಇದ್ದೀವಿ, ಡ್ಯೂಟಿ ಮಾಡ್ತಾ ಇದ್ದೀವಿ, ಎಲ್ಲ ಮಾಮೂಲಾಗೆ ಇದೆ. ಪ್ರಶಾಂತ್, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋಲ್ಲ. ಪರಿಚಯನೇ ಇಲ್ಲದೆ ಇರೋ ನನ್ನ ಮಾತಿಗೆ ಗೌರವ ಕೊಟ್ಟು. ಪರಿಚಯ ಇಲ್ಲ ಅನ್ಬೇಡಿ, ಕಣ್ಣು ಅರಿದೇ ಇರೋದು ಹೃದಯ ಅರಿಯುತ್ತೆ ಅಂತಾರೆ. ಅದಕ್ಕೆ ನಮ್ಮ ಕೆಲವ್ರನ್ನ ನೋಡಿದ ತಕ್ಷಣ ಎಷ್ಟೋ ವರ್ಷಗಳ ಪರಿಚಯ ಇರೋ ಭಾವನೆ ಬಂದ್ಬಿಡೋದು. ಪೂರ್ಣಿಮಾ, ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ಮನಸ್ಸು ಮನಸ್ಸು ಬೆರೆತು ಬಾಳೋದ್ರಲ್ಲಿ ಸ್ವರ್ಗನೇ ಇರುತ್ತೆ ಅಂತಾರೆ. ನಿಮ್ ಲೈಫ್ ಹಾಗೇ ಇರಲಿ. ಮಿಸ್ಟರ್ ಮೋಹನ್, ನಾನೊಂದ್ಸಲ ನಿಮ್ ಡಾನ್ಸ್ ಪ್ರೋಗ್ರಾಮ್ ನೋಡ್ಬೇಕಲ್ಲ? ಧಾರಾಳವಾಗಿ. ಡೆಲ್ಲಿಲಿರೋ ಆರ್ಟ್ಸ್ ಅಂಡ್ ಮ್ಯೂಸಿಕ್ ಅಕಾಡೆಮಿಯವರು ಅಮೆರಿಕ ಕಳಿಸ್ತಾ ಇರೋ ಡ್ಯಾನ್ಸ್ ಟ್ರೂಪ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಡೆಲ್ಲಿ, ಕಲ್ಕತ್ತಾ, ಬ್ಯಾಂಗ್ಳೂರ್ನಲ್ಲಿ ಪ್ರೋಗ್ರಾಮ್ಗಳು ಅರೇಂಜ್ ಮಾಡ್ತಾ ಇದ್ದಾರೆ. ಪ್ರಿಲಿಮಿನರಿ ಸೆಲೆಕ್ಷನ್ಸ್ಗೋಸ್ಕರ ನಮ್ಮೂರಿಂದನೇ 4 ಗ್ರೂಪ್ಸ್ ಕಾಂಪೀಟ್ ಮಾಡ್ತಾ ಇದೆ. ಭಾನುವಾರನೇ ನಮ್ಮ ಪ್ರೋಗ್ರಾಮ್. ಪೂರ್ಣಿಮಾ,
ನಿಮ್ಮನ್ನೆಲ್ಲ ಕರ್ಕೊಂಡು ಬರ್ತಾಳೆ. ಒಳಗೆ ಬರ್ಬೋದಾ? ಕಮೇನ್. ಪೂರ್ಣಿಮಾ, ಪ್ರೆಸ್ಗೆ ನಿನ್ನ ಮದುವೆ ಇನ್ವಿಟೇಷನ್ ಮ್ಯಾಟರ್ ಎಲ್ಲ ಕೊಟ್ಟಿದ್ದೆ. ನೀನೇ ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದಂತೆ. ನಾನು ದೀಪಾ ಹೋಗಿ ಬೆಸ್ಟ್ ಡಿಸೈನ್ ಸೆಲೆಕ್ಟ್ ಮಾಡಿದೀವಿ ಅಣ್ಣ. ವೆರಿ ಗುಡ್. ಸರ್, ನಾಡಿದ್ದು ನಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ದಯವಿಟ್ಟು ನೀವು ಬರಬೇಕು. ಖಂಡಿತ ಬರ್ತೀನಿ. ಪ್ರಶಾಂತ್, ಇವನ್ ಪಲ್ಸ್ ವೀಕ್ ಆಗ್ತಾ ಇದೆ. ನಾನು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಟ್ರೀಟ್ ಮಾಡಬೇಕು. ನೀನ್ ಮೋಹನ್ ಮತ್ತು ಮಿಕ್ತವ್ರನ್ನೆಲ್ಲ ನೋಡೋದು. ನೋಡ್ದ್ಯಾ ಮೋಹನ್ ಈಗ ಎಲ್ಲಿದ್ದಾನೆ ಅಂತ? ನಮ್ಮ ಹತ್ರನೇ ಚಾಲೆಂಜ್ ಮಾಡ್ತಾನ. ಈ ತರ ಒಂದ್ ಗತಿ ಕಾಣಿಸ್ದೇ ಇದ್ದಿದ್ರೆ ಅವನ್ ಟ್ರೂಪೇ ಫಾರಿನ್ ಹೋಗ್ತಿತ್ತು. ಇದ್ದಿದ್ದೊಂದು ಆತಂಕ ಮುಗೀತು. ಗ್ಯಾರಂಟಿ ಸೆಲೆಕ್ಷನ್ ಕಮಿಟಿ ನಮ್ಮನ್ನೇ ಆರಿಸೋದು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಎಲ್ಲಿಂದ ಬರ್ತಾ ಇದ್ದೀರಾ? ಮಾರ್ಚುರಿಯಿಂದ. ಆರ್ಕೆಸ್ಟ್ರಾದವರಿಬ್ರು ಸತ್ ಹೋದ್ರು. ನೀವ್ಯಾ ಕಳ್ತೀಯ ಪೂರ್ಣಿಮಾ? ಕೋರ್ಟಿಂದ ಸ್ಪೆಷಲ್ ಪರ್ಮಿಷನ್ ತಗೊಂಡೆ ಮೋಹನ್ನ ನಮ್ಮ ನರ್ಸಿಂಗ್ ಹೋಮ್ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಇಟ್ಟಿದ್ದೀವಿ. ಹಿ ವಿಲ್ ಬಿ ಆಲ್ ರೈಟ್. ಧೈರ್ಯವಾಗಿರು. ಅಣ್ಣ, ಮೋಹನ್ ಹೇಗಿದ್ದಾರಣ್ಣ? ಇನ್ನು ಎಮರ್ಜೆನ್ಸಿ ವಾರ್ಡಲ್ಲೇ ಇದ್ದಾರಾ? ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡಿಲ್ವಣ್ಣ? ತುಂಬಾ ಪೆಟ್ಟಾಗಿದ್ಯಾ ಅಣ್ಣ? ಜ್ಞಾನ ಬಂದಿಲ್ವೇನಣ್ಣ? ನಿನ್ನನ್ನೇ ಕೇಳ್ತಾ ಇರೋದು, ಬದುಕೋದಿಲ್ವಾ? ಮಲ್ಲಿಕಾರ್ಜುನ್ ಅವ್ರ ಪ್ರೆಸ್. ನಾನು ಡಾಕ್ಟರ್ ವಸಂತ್ ಮಾತಾಡ್ತಿರೋದು. ಪೂರ್ಣಿಮಾ ಹಾಗೂ ಮೋಹನ್ ಅವ್ರ ಮ್ಯಾರೇಜ್ ಇನ್ವಿಟೇಷನ್ ಪ್ರಿಂಟ್ ಮಾಡಕ್ಕೆ ಹೇಳಿದ್ನಲ್ಲ, ಆ ಆರ್ಡರ್ನ ಕ್ಯಾನ್ಸಲ್ ಮಾಡಿ. ನಿಮ್ಮಣ್ಣ ಡಾಕ್ಟರ್, ಕಟಕ ಅಲ್ಲ. ಹಾಗಾದ್ರೆ ನನ್ನ ಮಾತಿಗೆ ಯಾಕೆ ಉತ್ತರ ಕೊಡ್ಲಿಲ್ಲ? ಅವಶ್ಯಕತೆ ಇರ್ಲಿಲ್ಲ, ಕೊಡ್ಲಿಲ್ಲ. ಎಷ್ಟೇ ಆದ್ರೂ ನೀನು ಅವನ್ನ ಮದ್ವೆ ಆಗೋಳು, ಅದಕ್ಕೆ ಅವನ ಕಡೆ ವಹಿಸ್ಕೊತೀಯ. ಲವ್ ಇಸ್ ಬ್ಲೈಂಡ್, ಲವರ್ಸ್ ಆರ್ ನಾಟ್ ಬ್ಲೈಂಡ್. ವಸಂತ್ ಏನು ಅಂತ ನನಗ್ ಗೊತ್ತು. ಏನ್ ಗೊತ್ತಿರೋದು? ನೀನಿನ್ನು ಈಗ ನೋಡ್ತಿರೋಳು. ನಾನು ಹುಟ್ಟದಾಗಿದ್ದ ಜೊತೆಲೇ ಇರೋಳು. ಮೋಹನ್ ಬದುಕೋದಿಲ್ವಾ ಅಂತ ಕೇಳಿದ ತಕ್ಷಣ ವೆಡ್ಡಿಂಗ್ ಇನ್ವಿಟೇಷನ್ ಪ್ರಿಂಟಿಂಗ್ ನ ಕ್ಯಾನ್ಸಲ್ ಮಾಡಿದ್ರೆ ಏನರ್ಥ? ಆ ಡೇಟ್ ನಲ್ಲಿ ಮದುವೆ ಸಾಧ್ಯ ಇಲ್ಲ ಅಂತ. ಮೊದಲು ಮೋಹನ್ ಹುಷಾರಾಗ್ಲಿ ಅಂತ ದೇವರನ್ನ ಬೇಡ್ಕೊ. ಆಮೇಲೆ ನಿಮ್ಮ ಅಣ್ಣನಿಗೆ ಶಾಪ ಕೊಡು. ಡಾಕ್ಟರ್, ನನಗೇನಾಗಿದೆ? ಪೆಟ್ಟಾಗಿದೆ. ಎಷ್ಟು ಮಟ್ಟಿಗೆ? ಹೇಳಕ್ಕಾಗದಿರಷ್ಟು. ಈಗ ಮಾತ್ರನಾ, ಇಲ್ಲ ಎಂದೆಂದಿಗುನಾ? ಅದನ್ನ ಹೇಳೋದಕ್ಕೆ ನಾನು ದೇವರಲ್ಲ. ರೋಗಿಗಳ ಪಾಲ್ಗೆ ಡಾಕ್ಟ್ರೇ ದೇವರು ಅಂತಾರೆ. ನಾನು ಅನಾಥ ಡಾಕ್ಟರ್, ನನಗೆ ಯಾರೂ ಇಲ್ಲ. ಅದಕ್ಕೇನ್ ಮಾಡ್ಲಿ? ಯಾಕೆ ಹೀಗೆ ಮಾತಾಡ್ತೀರಾ? ಹೀಗೆ ಅಂದ್ರೆ ಮಾತಿನಲ್ಲಿ ಕರುಣೆ ಇಲ್ಲ, ಧ್ವನಿಲ್ ಪ್ರೀತಿ ಇಲ್ಲ, ಕಣ್ಣಲ್ಲಿ ಭರವಸೆ ಇಲ್ಲ. ಮಿಸ್ಟರ್, ಐ ಆಮ್ ಎ ಡಾಕ್ಟರ್, ನಾಟ್ ಅನ್ ಆಕ್ಟರ್. ಇಲ್ದಿರೋ ಪ್ರೀತಿ ತೋರಿಸೋದಾಗ್ಲಿ, ಸುಳ್ಳು ಭರವಸೆ ಕೊಡೋದಾಗ್ಲಿ, ಸಿಕ್ತಿರೋ ವಸ್ತು ಕೈ ಚಾಚಿ ಇನ್ನೊಬ್ರು ಹೊಟ್ಟೆ ಒರೆಸೋದಕ್ಕೆ ನನಗೆ ಬರೋದಿಲ್ಲ.
ಏಸ್ ನಂದಿ ಬೆಟ್ಟಕ್ಕ ಈಗ್ಲೇ ಹೊರಟೆ. ಇದುವರೆಗೂ ಸಿಗರೇಟ್ ಸೇದ್ದೇ ಇದ್ದವರು ಈಗ ಯಾಕೆ ಶುರು ಮಾಡಿದ್ರಿ? ಏನೋ ಮಾತಾಡ್ಬೇಕು ಅಂದ್ರಿ? ದೀಪಾ, ನೀ ನನ್ನ ಪ್ರೀತಿಸ್ತಾನೆ? ಈ ಅನುಮಾನ ನಿಮ್ಗೆ ಯಾಕೆ ಬಂತು? ಕೇಳಿದಕ್ಕೆ ಉತ್ತರ ಹೇಳು. ನೀ ನನ್ನ ಪ್ರೀತಿಸ್ತೀಯಾ? ನನ್ನ ಜೀವಕ್ಕಿಂತ ಹೆಚ್ಚಾಗಿ. ಅಷ್ಟೊಂದು ನೀ ನನ್ನ ಪ್ರೀತಿಸಿದ್ರು ನೀ ನನ್ನ ಮದುವೆ ಆಗೋಗಿಲ್ಲ. ಯಾಕೆ? ಪೂರ್ಣಿಮಾ ಮದುವೆ ಆಗೋ ತನಕ ನಾನು ಮದುವೆ ಆಗಲ್ಲ. ಇವತ್ತಿನ ಪರಿಸ್ಥಿತಿಲಿ ಅವಳು ಮದುವೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಮೋಹನ್ ಮದುವೆ ಆಗೋ ಸ್ಥಿತಿಲಿಲ್ಲ. ಇದಕ್ಕಿರೋದು ಒಂದೇ ದಾರಿ. ಹೇಳಿ. ಪೂರ್ಣಿಮಾ ಮೋಹನ್ನ ಮರೆಯುವಾಗ ಮಾಡಬೇಕು. ನಾನು ನೋಡೋ ಬೇರೆ ಹುಡುಗನ್ನ ಅವಳು ಮದುವೆ ಆಗಬೇಕು. ಆಗ್ಲೇ ನಮ್ಮ ಮದುವೆ ಸಾಧ್ಯ. ನಾನು ಜೋಕ್ಸ್ ಕಟ್ ಮಾಡ್ತೀನಿ ನಿಜ, ಆದ್ರೆ ಇಬ್ಬರ ಪ್ರೀತಿನ ಕಟ್ ಮಾಡೋಷ್ಟು ಕಟುಗಳಲ್ಲ. ಅದರಲ್ಲೇನು ತಪ್ಪಿಲ್ಲ ದೀಪ. ದೇಹಕ್ಕೆ ಯಾವುದಾದ್ರೂ ಅಂಗದಿಂದ ತೊಂದರೆ ಆಗೋದಾದ್ರೆ ನಾವು ಆಪರೇಷನ್ ಮಾಡಲ್ವಾ? ಹಾಗೆ ನೀವು ಡಾಕ್ಟರ್, ಮೇಲಾಗಿ ದೊಡ್ಡ ಸರ್ಜನ್. ಎಷ್ಟೋ ಆಪರೇಷನ್ಗಳನ್ನ ಮಾಡಿ ಅಭ್ಯಾಸ ಇದೆ. ಇದನ್ನು ನೀವೇ ಯಾಕೆ ಮಾಡಬಾರ್ದು? ನಾನ್ ನಿಮ್ಮನ್ನು ಪ್ರೀತಿಸಿದ್ದು ನಿಮ್ ಬಾಳ್ನಲ್ಲಿ ಬೆಳೆದಿಗಳಾಗಿರೋಕೆ, ನಿಮ್ ಕೈಯಲ್ಲಿ ಚಾಕು ಆಗಿರೋಕಲ್ಲ. ಕಾಗದದ ಮೇಲೆ ಬರೆದಿರೋ ಬರಹ ಆದ್ರೆ ಅಳಿಸಬಹುದು. ಅನುರಾಗ ಅನ್ನೋದು ಹೃದಯದಲ್ಲಿ ಬರೆದಿರೋ ಕವಿತೆ ಸರ್. ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ, ತುಂಬಾ ಚೆನ್ನಾಗಿ ಡ್ಯಾನ್ಸು ಮಾಡ್ತೀರಾ. ಪ್ರೆಸೆಂಟ್ ಟೆನ್ಸ್ ಅಲ್ಲ, ಪಾಸ್ಟ್ ಟೆನ್ಸ್ ಮಾಡ್ತಿದ್ದೆ. ನೀವು ತುಂಬಾ ಚೆನ್ನಾಗಿ ಜೋಕ್ಸ್ ಕಟ್ ಮಾಡ್ತೀರಂತೆ. ಯಾರು ಹೇಳಿದ್ರು? ಇನ್ಯಾರು? ಪೂರ್ಣಿಮಾ. ಯಾಕೆ ಕಣ್ಣಲ್ಲಿ ನೀರು? ನಾನು ನಮ್ಮಮ್ಮ ಹೇಳ್ಕೊಟ್ಟಿದ್ ಮೊದಲನೇ ಪಾಠನೇ ದುಃಖ ದೇವ್ರ ಮುಂದೆ ತೋಡ್ಕೋ, ಸಂತೋಷ ಜನರ ಜೊತೆ ಹಂಚ್ಕೋ ಅಂತ. ನಿಮ್ಗೆ ಗೊತ್ತಾ ಡಾಕ್ಟರ್, ಒಬ್ಬ ತನ್ನನ್ನೇ ತನ್ನ ಹಾಸ್ಯ ಮಾಡ್ಕೊಂಡು ನಗ್ತಾನಲ್ಲ, ಯಾಕೇಳಿ? ಅವನಿಗೆ ಅಳೋಕ್ ಭಯ, ಅದಕ್ಕೆ. ಮೋಹನ್, ನೀವು ಆಪ್ಟಮಿಸ್ಟಿಕಾ ಪೆಸಿಮಿಸ್ಟಿಕಾ? ಎರಡೂ ಅಲ್ಲ. ಅಂದ್ರೆ ಆಶಾವಾದಿಗೆ ಜೀವನದಲ್ಲಿ ಯಾವಾಗಲೂ ಹಸಿರು ದೀಪ ಕಾಣಿಸಿದ್ರೆ, ನಿರಾಶಾವಾದಿಗೆ ಕೆಂಪು ದೀಪ ಕಾಣ್ತಿರುತ್ತೆ. ಆದರೆ ನಾನು ಸ್ಥಿತಪ್ರಜ್ಞ, ನನಗೆ ಆ ಬಣ್ಣನೂ ಕಾಣಿಸಲ್ಲ. ಮೋಹನ್! ಏನು ಏನು ಅಂತ ಕೇಳಿದ್ರೆ ನಾನೇನ್ ಹೇಳಿ? ನೀವೆಲ್ಲ ಡಾಕ್ಟರ್ಸ್ ತಾನೆ, ನಿಮ್ಮ ಒಪಿನಿಯನ್ ಹೇಳಕ್ಕಾಗಲ್ವೇನೋ? ಇನ್ ಮೈ ಒಪಿನಿಯನ್ ಇಟ್ಸ್ ಅ ಡೆಡ್ ಕೇಸ್. ಯಾರಾದ್ರೂ ನೋಡ್ಕೊಳ್ಳೋ ಜವಾಬ್ದಾರಿ ತಗೊಂಡ್ರೆ ಒಂದ್ 4 ದಿನ ಜಾಸ್ತಿ ಇರ್ಬೋದು ಅಷ್ಟೇ. ಡಾಕ್ಟರ್ ಸುಬ್ರಹ್ಮಣ್ಯಂ, ನೀವೇನ್ ಹೇಳ್ತೀರಾ? ಪ್ರಾಣ ಭಯ ಏನೂ ಇಲ್ಲ. ಕೈಕಾಲುಗಳಿಗೆ ಚೈತನ್ಯ ಬರೋದು ಖಂಡಿತ ಸಾಧ್ಯ ಇಲ್ಲ. ನಾವೇ ಸಾಧ್ಯ ಇಲ್ಲ ಅಂದ್ರೆ ಹೇಗೆ? ಡಾಕ್ಟರ್ ಡೇವಿಡ್, ಈ ಕೇಸನ್ನೇ ಒಂದು ಚಾಲೆಂಜ್ ಆಗಿ ತಗೊಂಡು ಏನಾದ್ರೂ ಪ್ರಯತ್ನ ಪಟ್ರೆ? ಐ ಹ್ಯಾವ್ ನೋ ಬಿಲೀಫ್. ನಾವು ಮೆಡಿಸಿನ್ಸ್ ಕೊಡ್ಬೋದೇ ಹೊರತು
ಪವಾಡ ಮಾಡಕ್ಕಾಗಲ್ಲ. ಹಾಗಾದ್ರೆ ಪೂರ್ಣಿಮಾ ಗತಿ? ಗತಿ ಏನ್ ಬಂತು? ಅವನೇನ್ ತಾಳಿ ಕಟ್ಟಿದ್ನಾ ಇಲ್ಲ ಅವಳಿಗೆ ಜೀವನ ಕೊಟ್ಟಿದ್ನ? ಹೆಲ್ ವಿತ್ ಇಟ್. ಮನೆಗ್ ಬಂದ್ಬಿಟ್ರಲ್ಲ ನೀವು. ಯಾಕೆ ಬರ್ಬಾರ್ದಾಗಿತ್ತಾ? ಮೋಹನ್ ಜೊತೆ ಇರ್ತೀನಿ ಅಂತ ನೀವೇ ಹೇಳಿದ್ರಿ. ಹೊಸ್ದಾಗ್ ಬಂದಿದಾರಲ್ಲ ಡಾಕ್ಟರ್ ಸೀತಾರಾಮ್, ಅವರೇ ಇರ್ತೀನಿ ಅಂದ್ರು. ಅದೇನು? ಅವ್ರ ಹೆಂಡತಿ ತವ್ರ ಮನೆಗೆ ಹೋಗಿದಾರಂತೆ. ನನ್ನ ಹೆಂಡತಿ ಊರಲ್ಲೇ ಇದ್ದಾಳಲ್ಲ. ಯಾಕೆ ನಗ್ತೀಯ? ಡಾಕ್ಟ್ರು ಮನುಷ್ಯರೇ, ಅವ್ರಿಗೂ ಪ್ರೀತಿ ಸಂಸಾರ. ಅರ್ಥವಾಯ್ತು. ಬನ್ನಿ ಊಟಕ್ಕೆ. ಹಸಿವಿಲ್ಲ. ಏನ್ರಿ, ನಂಗೊಂದು ಯೋಚನೆ. ಮೋಹನ್ನ ಫಾರಿನ್ ಕಳಿಸ್ಬಿಟ್ರೆ? ಫಾರಿನ್ ನಲ್ಲಿ ಇದ್ದ ಡಾಕ್ಟರ್ಸ್ ತಾನೇ ನಾನು, ನೀನು, ವಸಂತ್. ಅದು ಅಲ್ಲದೆ ಲಕ್ಷಾಂತರ ಖರ್ಚು ಮಾಡಿ ಅವನಲ್ಲಿ ಕಳಿಸಿದ್ರೆ ನೋಡ್ಕೊಳ್ಳೋರು ಯಾರಿದ್ದಾರೆ? ಯಶೋದ. ಇಂಥ ಕೇಸ್ಗಳು ಬಂದಾಗ ನಮ್ಮ ಪ್ರೊಫೆಷನ್ಗೆ ಒಂದು ಚಾಲೆಂಜ್ ಅನ್ಕೊಂಡು ಕೆಲಸ ಮಾಡಬೇಕು. ವಸಂತೆ ಕೈ ಬಿಟ್ಟಿರುವಾಗ ವಸಂತಿ ಏನ್ ದೇವ್ರ? ತನ್ನ ತಂಗಿ ಬಾಳು ಹೀಗಾಯ್ತಲ್ಲ ಅಂತ ಸಂಕಟ, ಆ ಕೋಪನ ಹೇಗೋ ತೋರಿಸ್ತಾನೆ. ನಾವಿದೀವಲ್ಲ, ಟ್ರೈ ಮಾಡೋಣ. ಹಾ, ಇದೇನಾ ನೀವು ಟ್ರೈ ಮಾಡೋದು? ಒಳಗ್ ಬರಬಹುದಾ? ಓ ಶ್ಯೂರ್, ಕಮ್ ಇನ್. ಪ್ರಶಾಂತ್, ಮೋಹನ್ ಹೇಗಿದ್ದಾನೆ? ಪರವಾಗಿಲ್ಲ. ಅಂದ್ರೆ ಪರವಾಗಿಲ್ಲ. ನೀವ್ ಹೇಳಿ ಯಶೋದ, ಮೋಹನ್ ಮತ್ತೆ ಮೊದ್ಲಿನ ಹಾಗಾಗ್ತಾನಾ? ಆಗ್ತಾನೆ, ಖಂಡಿತ ಆಗ್ತಾನೆ. ಸ್ವಲ್ಪ ನಿಧಾನ ಆಗ್ಬೋದಷ್ಟೇ. ಎಷ್ಟು ನಿಧಾನ? ವರ್ಷ ಆಗ್ಬಹುದು. ನಾವು ತಾಳ್ಮೆಯಿಂದ ನೋಡ್ಕೋಬೇಕಷ್ಟೇ. ಅಣ್ಣನಿಗೆ ಒಂದ್ ಮಾತು ಹೇಳ್ತೀಯ ಪ್ರಶಾಂತ್? ನಾನ್ ಬಂದ್ ನೋಡ್ಕೋತೀನಿ. ಆಸ್ಪತ್ರೆ ತುಂಬಾ ನರ್ಸ್ಗಳಿದ್ದಾರೆ, ಆಯಾಗಳಿದ್ದಾರೆ. ಕೆಲಸದವ್ರು ನೋಡ್ಕೊಂಡ್ರೆ ಮನೆಯವ್ರು ನೋಡ್ಕೊಂಡಾಗುತ್ತಾ? ಅವನಿಗೆ ಬೇರೆ ಯಾರಿದ್ದಾರೆ ನನ್ನನ್ ಬಿಟ್ರೆ? ಇಂಥ ಸಮಯದಲ್ಲಿ ಹತ್ರ ಇದ್ರೆ ಎಷ್ಟೋ ನೆಮ್ಮದಿ. ಮಾತಾಡ್ತೀನಿ, ವಸಂತ್ ಜೊತೆ ಮಾತಾಡ್ತೀನಿ. ಇವಳು ಅವನನ್ನ ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾಳೆ. ಇದೇ ಡಾಕ್ಟ್ರೇ ಪ್ರೀತಿ ಅನುರಾಗ ಅನ್ನೋದು. ನೀವು ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ನಾನ್ ನಿಮಗ್ ಸಿಗದೆ ಇದ್ದಿದ್ರೆ ನೀವು ಈ ಹುಡುಗಿ ಪಾಲ್ಗೆ ಎಷ್ಟು ದೊಡ್ಡ ವಿಲ್ಲನ್ ಆಗ್ತಿದ್ರಿ. ನಿಮ್ಮ ಪುಣ್ಯ, ನಿಮ್ಮ ಜೀವನದಲ್ಲಿ ನಾನ್ ನುಗ್ಗಿ ನಿಮ್ಮನ್ನ ಹೀರೋ ಮಾಡ್ಬಿಟ್ಟೆ. ಈ ಕೆಲಸ ಮಾಡಿದ್ದು ಕ್ರಿಶ್ಚಿಯನ್ ಗ್ರೂಪ್ನವ್ರಂತೆ. ಏನಾದ್ರೂ ಮಾಡಿ ನಿನ್ನ ಡೆಲ್ಲಿ ತನಕ ಹೋಗಕ್ ಬಿಡಬಾರ್ದು ಅಂತ ಅವ್ರ ಪ್ಲಾನ್. ಅದಕ್ಕೆಲ್ರೂ ಯಾಕೆ ಸಾಯ್ಸಕ್ ನೋಡ್ಬೇಕು? ನನ್ಗೊಬ್ಬನ್ಗೆ ಏನಾದ್ರು ಮಾಡಿದ್ರೆ ಸಾಕಾಗಿತ್ತು. ಪಾಪ ಗೋಪಾಲ್. ಪೊಲೀಸ್ನವ್ರು ಈಗಾಗಲೇ ಕೃಷ್ಣನ್ ಅರೆಸ್ಟ್ ಮಾಡಿದ್ದಾರೆ. ಯಾರನ್ನ ಅರೆಸ್ಟ್ ಮಾಡಿದ್ರೇನು? ಎಲ್ಲ ಸುಖವಾಗಿ ನಡೆದಿದ್ರೆ ಇಷ್ಟೊತ್ತಿಗೆ ನಾವು ಫಾರಿನಲ್ಲಿ ಇರ್ತಿದ್ವಿ. ಯಾವುದಕ್ಕೂ ಅದೃಷ್ಟ ಬೇಕು. ಅದೃಷ್ಟ ಇರೋ ಹೊತ್ತಿಗೆ ನೀ ನೋಡ್ಕೊಂಡಿದ್ದು. ಇದ ಅದೃಷ್ಟ? ನೀನೇ ಹೇಳ್ತಿದ್ಯಲ್ಲ ಅದೃಷ್ಟ ಅಂದ್ರೆ ಏನು ಅಂತ. ಇಷ್ಟು ಬೇಗ ಮರ್ತ್ಬಿಟ್ಯಾ? ನಾನೇನು ಹೇಳ್ತಿದ್ದೆ ಪೂರ್ಣಿಮಾ? ಅದೃಷ್ಟ ಅನ್ನೋದೇ ಬೇರೆ. ಕಣ್ಣಿಲ್ದೇನೂ ಬದುಕ್ಬೋದು, ಕೈ ಇಲ್ದೇನೂ ಬದುಕ್ಬೋದು, ಕಾಲಿಲ್ದೇನೂ ಬದುಕ್ಬೋದು, ಸೊಂಟನೆ ಬಿದ್ದೋಗಿದ್ರು ಇನ್ನೊಬ್ರಿಗೆ ಹೊರೆಯಾಗೂ ಬದುಕ್ಬೋದು. ಆದ್ರೆ ಹೃದಯನೇ ಇಲ್ದೇ ಇದ್ರೆ ಪ್ರೀತಿ ಪ್ರೇಮ ಅನ್ನೋದೇ ಜೀವನ ಅನ್ನೋದಕ್ಕೆ ಹೃದಯ ಇದ್ದಾಗೆ. ಹಾಗಾದ್ರೆ ಅದೃಷ್ಟ ಅನ್ನೋದು ತೃಪ್ತಿ. ಯಾವ ಮನುಷ್ಯನಿಗೆ ತೃಪ್ತಿ ಇರುತ್ತೋ ಅವನು ಸದಾ ಆನಂದವಾಗೇ ಇರ್ತಾನೆ. ಆ ಆನಂದನೇ ಅದೃಷ್ಟ ಅನ್ನೋದು. ಏಯ್, ಎಲ್ಲಿದ್ಯಾ? ಅದೃಷ್ಟ ಅಂದ್ರೆ ಏನು ಅಂತ ಜ್ಞಾಪಿಸ್ಕೊತಿದ್ದೆ. ಆ ಭಗವಂತ ನಿನ್ನೆ ನುಡಿಸ್ಕೊಟ್ನಲ್ಲ, ಆ ತೃಪ್ತಿ ನನಗಿದೆ. ಎಲ್ಲಿ ನಿನ್ ಫ್ರೆಂಡ್ಸ್ ಎಲ್ಲ? ನೀನ್ ಕನಸು ಕಾಣ್ತಿದ್ದಾಗ್ಲೇ ಹೊರಟೋದ್ರು. ಮೋಹನ್, ನಮ್ಮ ಮದ್ವೆ ಮುಂದಕ್ಕೆ ಹೋಗಿದೆ. ಮುಂದಕ್ಕೆ ಹೋಗಿಲ್ಲ, ಎಂದಿಗೂ ಸಾಧ್ಯ ಇಲ್ಲ. ಯಾಕೆ? ಎಲ್ಲಿ? ಈ ನನ್ನ ಕೈ ಎತ್ತು. ಬಿಡು. ಈಗ ಕಾಲತ್ರ ಬಾ. ಕಾಲಿಡಿದೆತ್ತು. ಬಿಡು.
ಇದು ನನ್ನ ಸ್ಥಿತಿ. ನೀನು ಈ ಮಾತಾಡೋ ಬೊಂಬೆಲ್ ಮದುವೆ ಮಾಡ್ಕೊಂಡು ಏನ್ ಮಾಡ್ತೀಯ? ಇರೋ ತನಕ ಸೇವೆ ಮಾಡ್ಕೊಂಡಿರ್ತೇನೆ. ಮಾತಾಡೋ ಅಷ್ಟು ಸುಲಭ ಅಲ್ಲ ಜೀವನ. 4 ದಿನ ನಾನು ನೋಡ್ಕೊಳ್ಳೋ ನರ್ಸಾಯಗಳಿಗೆ ಕಷ್ಟ ಆಗಿದೆ. ದಯವಿಟ್ಟು ನಾನು ಮರ್ತ್ಬಿಡು. ಇಲ್ಲ ಮೋಹನ್, ಇಲ್ಲ, ನಿನ್ನನ್ ಬಿಟ್ಟಿರೋಕ್ಕಾಗಲ್ಲ. ಪೂರ್ಣಿಮಾ, ಯಾಕೆ ಬಂದೆ ಇಲ್ಲಿಗೆ? ನಿನ್ನೆ ಯಾಕೆ ಬಂದೆ? ಮೋಹನ್ ನೋಡೋಕೆ. ಮೋಹನ್ ಅಂತೆ ಮೋಹನ್. ವಸಂತ್. ಪ್ರಶಾಂತ್, ನೀನ್ ಮಾತಾಡಬೇಡ, ಇದು ನನ್ನ ತಂಗಿ ವಿಷಯ. ಪೂರ್ಣಿಮಾ, ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಏನಾದ್ರೂ ನೀನ್ ನರ್ಸಿಂಗ್ ಹೋಮ್ ಕಡೆ ಬಂದ್ರೆ ನಾನು ಮನುಷ್ಯನಾಗಿರಲ್ಲ. ಗೆಟ್ ಔಟ್. ವಾಚ್ಮನ್, ವಾಚ್ಮನ್, ಇನ್ಮೇಲೆ ನನ್ನ ಪರ್ಮಿಷನ್ ಇಲ್ಲದೆ ಯಾರನ್ನಾದ್ರೂ ಒಳಗಡೆ ಬಿಟ್ರೆ ನೀನ್ ಕೆಲಸ ಕಳ್ಕೊತ್ಯಾ? ಹುಷಾರ್. ಐ, ನೀನ್ ಯಾಕೋ ಅಳ್ತ್ಯಾ? ನೀನು ಗಂಡು, ಹೃದಯ ಬಂಡೆ ಆಗಿರ್ಬೇಕು. ಅಮೆರಿಕಾದಲ್ಲಿ ಎಷ್ಟು ವರ್ಷ ಇದ್ದೆ? 5 ವರ್ಷ. ದೊಡ್ಡ ಡಾಕ್ಟರ್ಸ್ ಕೈ ಕೆಳಗೆಲ್ಲ ಕೆಲಸ ಮಾಡಿದೆ ಅಲ್ವಾ? ಯಾಕೆ, ನಿನಗೆ ಗೊತ್ತಿಲ್ವೇನೋ? ಅಲ್ಲ, ಅಲ್ಲಿ ನೀನ್ ಸುಪೀರಿಯರ್ಸ್ ಹೀಗೆ ಬಿಹೇವ್ ಮಾಡ್ತಿದ್ರೇನು? ಹೀಗೆ ಅಂದ್ರೆ ಪೇಷಂಟ್ಸ್ ಕಂಡ್ರೆ ಚಿರತೆ ಹಾಗೆ ಮೇಲ್ ಬೀಳ್ತಿದ್ರ ಅಂತ. ಅವ್ರಿಗೆಲ್ಲ ಅವಕಾಶ ಬರ್ಲಿವೇನೋ? ಅವ್ರಿಗೆ ಬರ್ದೇ ಇರೋದೇನು, ನಿಂಗ್ ಬಂದಿರೋದೇನು? ಅವನು ಬೇಕು ಅಂತ ಆಕ್ಸಿಡೆಂಟ್ ಮಾಡ್ಕೊಂಡ, ಬೇಕು ಅಂತ ಕೈಕಾಲು ಕಳ್ಕೊಂಡ? ಬೇಡ ಅಂತಾನೆ ಕಳ್ಕೊಂಡಿರ್ಲಿ, ಅಂತ ನತದೃಷ್ಟಿನ ಸಂಬಂಧ ನಮಗ್ ಬೇಕಾಗಿಲ್ಲ. ಅದನ್ನ ಮೆಲ್ಲಿಗೆ ಹೇಳಬೇಕು. ನೀನು ವಿದ್ಯಾವಂತ, ಗುಣವಂತ, ನಾಗರಿಕತೆ ಗೊತ್ತಿರೋನು, ಮೇಲಾಗಿ ದೊಡ್ಡ ಸರ್ಜನ್. ಪೇಷಂಟ್ಸ್ ನ ಮಕ್ಕಳ ತರ ಟ್ರೀಟ್ ಮಾಡಬೇಕು. ಕರೆಕ್ಟ್. ನರ್ಸಿಂಗ್ ಹೋಮ್ ಅಲ್ಲಿರೋ ಮಂಚಗಳನ್ನ ತೆಗ್ಸಿ ತೊಟ್ಲು ಕಟ್ಟಿಸ್ಬೇಕು, ಫೀಡಿಂಗ್ ಬಾಟ್ಲ್ ತರಿಸ್ಬೇಕು, ಹೀರೋ ನರ್ಸ್ಗಳನ್ನ ಓಡಿಸಿ ಮುತ್ತೈದನ್ನ ಕರೆಸಿ ಜೋಗಳ ಆಡಿಸ್ಬೇಕು. ಅಷ್ಟೇ ತಾನೇ? ಹೋಗಿ ನಿನ್ ಕೆಲಸ ನೋಡು. ನಿನ್ನಿಂದ ನಾನು ಪಾಠ ಕಲಿಬೇಕಾಗಿಲ್ಲ. ಪ್ರಶಾಂತು, ಏನೋ ಇದು? ನೀನೇ ನೋಡ್ತಿದ್ಯಲ್ಲಮ್ಮ. ಅವ್ನು ಹಿಂಗ್ ಮಾತಾಡಿ ನಾನು ಯಾವತ್ತೂ ಕೇಳಿರ್ಲಿಲ್ಲ. ಹೋಗಿ ಹೋಗಿ ನೀನ್ ಯಾಕೋ ಜಗಳಕ್ಕೆ ಹೋದೆ? ಜಗಳ ಅಲ್ಲ ಅತ್ತೆ, ಇವತ್ತು ಆಸ್ಪತ್ರೆಯಲ್ಲಿ ಅವರು ಪೂರ್ಣಿಮನ ತುಂಬಾ ಅವಮಾನ ಮಾಡ್ಬಿಟ್ರು. ಅದಕ್ಕೆ ಅಂತ ಕಾಣುತ್ತೆ ಅವಳು ಇವತ್ತು ಊಟನೇ ಮಾಡಿಲ್ಲ. ಅವನು ಯಾಕೆ ಹಾಗೆ ಮಾಡ್ದ? ಯಾರಿಗ್ ಗೊತ್ತು. ಮೊದಲು ಅವನ್ನ ಕರ್ಕೊಂಡು ಹೋಗಿ ಯಾರಾದ್ರೂ ಸೈಕಾಟ್ರಿಸ್ಟಿಗೆ ತೋರಿಸ್ಬೇಕು. ಎಸ್ ದೀಪಾ ಹಿಯರ್. ಯಾರು ಯಾರು ಅಳ್ತಿರೋದು? ನಾನು ಪೂರ್ಣಿಮಾ. ಯಾಕೆ, ಏನಾಯ್ತು? ಇಷ್ಟಕ್ಕೆ ಯಾಕೆ ಗಾಬರಿ ಆಗ್ತೀಯಾ? ನಾನಿಲ್ವಾ? ನಿನ್ ಪರವಾಗಿ ಡೈಲಿ ನಾನ್ ಹೋಗ್ತೀನಿ, ನೋಡ್ಕೊಂಡ್ ಬರ್ತೀನಿ, ಇನ್ಫಾರ್ಮೇಶನ್ ಕೊಡ್ತೀನಿ. ಐ ನೋ ಯಶೋದನ್ನ ಪ್ರಶಾಂತನ ವಿಚಾರಿಸೋದಿಕ್ಕೆ ಸಂಕೋಚ ಆಗುತ್ತೆ. ಮೋಹನ್ಗೆ ನೀನ್ ಏನಾದ್ರೂ ಹೇಳೋದಿದ್ರೆ ನನ್ ಕೈಲೊಂದು ಕಾಗದ ಬರ್ಕೊಡು, ತಲುಪಿಸ್ತೀನಿ. ಓಕೆ? ಯಾರನ್ನು ಬಿಡ್ಬೇಡ ಅಂತ ಹೇಳಿದ್ದಾರೆ. ನನ್ನೂ ಬಿಡ್ಬೇಡ ಅಂತ ಹೇಳಿದಾರಾ? ನನ್ನು ಅಂದ್ರೆ ನೀವೇನ್ ಡಾಕ್ಟ್ರಾ ಇಲ್ಲ ನರ್ಸಾ? ಡಾಕ್ಟರ್ ವಸಂತ್ ಹೆಂಡತಿ. ಅವ್ರಿಗೆ ಮದುವೆನೇ ಆಗಿಲ್ವಲ್ಲ? ಆದಾಗ ನಾನೇ ಹೆಂಡತಿ. ಅವರು ಸ್ಪೆಷಲ್ ಆಗಿ ನಿಮ್ಮನ್ನೇ ಬಿಡ್ಬೇಡ ಅಂತ ಹೇಳಿರೋದು. ಅಯ್ಯೋ, ಇಷ್ಟು ದೊಡ್ಡದು ಎಲ್ಲಿಟ್ಕೊಳ್ಳೋದು? ಎಲ್ರಿಗೂ ಲಂಚ ಅಂತ ಗೊತ್ತಾಗ್ಬಿಡ್ತಲ್ಲ. ಇಸ್ಕೋಬಾರ್ದು, ತಪ್ಪು 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 ತಪ್ಪು. ಏನು ತಪ್ಪಿಲ್ಲ. ಅಯ್ಯೋ, ಲಂಚ ಆಗುತ್ತೆ. ನಾನ್ ಯಾರಿಗೂ ಹೇಳಲ್ಲ. ಅಯ್ಯೋ, ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ವೇ? ಈಗ ನನ್ನ ಮನಸ್ಸಾಕ್ಷಿನೂ ಒಪ್ತಿಲ್ಲ. ಜೇಬ್ ತುಂಬಾ ನೋಟ್ ಇಟ್ಕೊಂಡು ಲಂಚ ತಗೊಂಡು ಈಗ ಒಳಗಡೆ ಬಿಡಲ್ಲ ಅಂತೀಯಾ? ಡಾಕ್ಟರ್ ವಸಂತ್, ಡಾಕ್ಟರ್ ವಸಂತ್. ಮೇಡಮ್ ಮೇಡಮ್, ದಯವಿಟ್ಟು ನನ್ನ ಕೆಲಸದ ಬಾಯಿಗೆ ಮಣ್ಣು ಹಾಕ್ಬೇಡಿ. ಹೋಗಿ ಹೋಗಿ. ಮೋಹನ್, ಲತಾ ಮಂಗೇಶ್ಕರ್ ಭಜನ್ಸು, ಹರಿಪ್ರಸಾದ್ ಕೊಳಲು, ರಾಜ್ಕುಮಾರ್ ಅವರು ಹಾಡಿರೋ ಭಕ್ತಿಗೀತೆಗಳಿವೆ. ಬೇಜಾರಾದಾಗ ಕೇಳಿ. ಥ್ಯಾಂಕ್ಸ್. ಪೂರ್ಣಿಮಾ ನಿಮ್ಮ ಆರೋಗ್ಯ ವಿಚಾರಿಸ್ಕೊಂಡ್ ಬಾ ಅಂತ ಹೇಳಿದಾಳೆ. ಪರ್ಸನಲ್ ಆಗಿ ಏನಾದ್ರೂ ಹೇಳೋದಿದ್ರೆ ನನ್ನ ಹತ್ರ ಹೇಳಿ, ಸಂಕೋಚ ಪಟ್ಕೋಬೇಡಿ. ಕುಣಿತಾ ಇದ್ ನವಿಲ್ಗೆ
ಕಾಲು ಮುರಿದೋಯ್ತು. ಎಷ್ಟೇ ಕಪ್ಪು ಮೋಡ ಬರಲಿ, ಗುಡುಗು ಮಿಂಚು ಬರಲಿ, ಮಳೆ ಹನಿಲಿ, ಅದಕ್ಕೆ ಗರಿ ಬಿಚ್ಚೋ ಶಕ್ತಿ ಕೂಡ ಇಲ್ಲ. ಅದು ಸತ್ತು ನವಿಲಿದ್ದಾಗೆ. ಇದನ್ನ ಹೇಳ್ತೀರಾ? ಐ ಎಕ್ಸ್ಪೆಕ್ಟೆಡ್ ಸಮ್ ಮೇಘ ಸಂದೇಶ. ನೀವು ಶೋಕ ಸಂದೇಶ ಕಳಿಸ್ತಾ ಇದ್ದೀರಾ? ಕಣ್ಣೀರಲ್ಲಿ ಈಜೋ ಮೀನು ಇನ್ನೇನು ಹೇಳಕ್ ಸಾಧ್ಯ? ನೀವು ಆಶಾವಾದಿನೂ ಅಲ್ಲ, ನಿರಾಶಾವಾದಿನೂ ಅಲ್ಲ. ವೈಸ್ ಮ್ಯಾನ್ ಅಂತ ಯಾರ ಹತ್ರನೋ ಹೇಳಿದ್ರಂತೆ. ಕಡೆವರೆಗೂ ವೈಸ್ ಮ್ಯಾನ್ ಆಗೇ ಇರಿ. ಬರ್ತೀನಿ ಮೋಹನ್. ನನ್ ಪರ್ಮಿಷನ್ ಇಲ್ಲದೆ ಯಾರನ್ನ ಒಳಗಡೆ ಬಿಡಬಾರ್ದು ಅಂತ ಹೇಳಿರ್ಲಿಲ್ಲ ನಿಮಗೆ? ಸರ್ ನಾನ್ ಬಿಡಲ್ಲ ಅಂದೆ ಸರ್. ಅದಕ್ಕೆ ಅವರು ನಾನ್ ಡಾಕ್ಟರ್ ಎಂಟೆಗಳು ಅಂತ ನನ್ನೇ ದಬಾಯಿಸಿ ಈ ಹಣನ ಜೋಬು ತುರ್ಕಿ ನನ್ ತಗೊಂಡು ಒಳಗಡೆ ಬಿಡಲ್ಲ ಅಂತೀನೋ ಡಾಕ್ಟರ್ ಸಾಹೇಬ್ರು ಕೇಳ್ತೀನಿ ಅಂತ ದಬಾಯಿಸ್ಬಿಟ್ರೆ ಸರ್. ಇನ್ ಮೇಲೆ ಏನಾದ್ರೂ ಈ ತರ ಲಂಚದ ಕೇಸ್ಗಳನ್ನ ಒಳಗಡೆ ಬಿಟ್ರೆ ಒದ್ದು ನೀನು ಹೊರಗಾಕ್ತೀನಿ. ಜ್ಞಾಪಕ ಇಟ್ಕೋ. ದೇವ್ರೆ, ನನ್ನ ಮೋಹನ್ ಮೇಲೆ ನಿನ್ನ ದಯೆ ಇರ್ಲಪ್ಪ. ಸಿಸ್ಟರ್, ಎಸ್, ಯಾವ್ದಾದ್ರು ಒಂದು ಕ್ಯಾಸೆಟ್ ಹಾಕ್ತೀರಾ? ಆಯ್ತು. ಜಯ ರಾಮ ರಮ ರಮಣಂ ಶಮನಂ ಭವ ತಾಪ ಭಯಾಕುಲ ಪಾಹಿ ಜನಂ. ಜಯ ರಾಮ ರಮ ರಮ. ನಿಂದು ಭಕ್ತಿ ಗೀತೆ ಕೇಳೋ ವಯಸ್ಸಲ್ಲ, ಪ್ರೇಮ ಗೀತೆ ಕೇಳೋ ವಯಸ್ಸು. ಪ್ರಶಾಂತವಾಗಿರೋ ಮನಸ್ಸನ್ನ ಹುಚ್ಚೆಪ್ಸಿ ಕುಣಿಸ್ಬೇಕು. ಇದು ನಿಂದೆ ಹಾಡು. ಈ ತಲೆ ಕೆಟ್ಟ ಸಂಗೀತದಿಂದ ತಾನೇ ನೀ ನನ್ನ ತಂಗಿಗೆ ಹುಚ್ಚಿಡ್ಸಿದ್ದು. ಕೇಳು, ಆನಂದ್ಸು. ಈ ರೀತಿ ಚಿತ್ರಾಂಶ ಮಾಡೋ ಬದಲು ನಾನು ಒಂದಿಷ್ಟಲ್ಲಿ ಕೊಂದ್ಬಿಡಿ. ಕರೆಕ್ಟ್, ದಟ್ಸ್ ಎ ಗುಡ್ ಸಜೆಷನ್. ಆದ್ರೆ ಏನ್ ಮಾಡೋದು? ಮರ್ಸಿ ಕಿಲ್ಲಿಂಗ್ ಅನ್ನೋದು ನಮ್ಮ ದೇಶದ ಕಾನೂನಲ್ಲಿಲ್ಲ. ಒಂದಷ್ಟು ವಿಷಯ ಕೊಡಿ ಡಾಕ್ಟರ್, ನಾನೇ ಕೂಡ ಸಾಯ್ತೀನಿ. ತುಂಬಾ ಒಳ್ಳೇದು. ಅವಾಗ ನನಗೂ ಕಷ್ಟ ಇರೋಲ್ಲ, ನಿನಗೂ ಕಷ್ಟ ಇರೋದಿಲ್ಲ. ಯಾಕೆ ಡಾಕ್ಟರ್ ಕಣ್ಣಲ್ಲಿ ನೀರು? ನನಗೂ ಹೃದಯ ಇದೆಯಲ್ಲ. ಪಾಯ್ಸನ್. ಕುಡಿ. ಅಲ್ಲಿಟ್ರೆ ನಾನು ಹ್ಯಾಕ್ ತಗೊಳ್ಳಿ ಡಾಕ್ಟರ್? ನೀವೇ ಕುಡಿಸಿ. ನಾನು ಕುಡಿಸಿದ್ರೆ ಕೊಲೆಗಾರ ಆಗ್ತೀನಿ, ನೀನೇ ಕುಡಿದ್ರೆ ಆತ್ಮಹತ್ಯೆ ಆಗುತ್ತೆ. ಐ ಸಾಯೋದಕ್ಕೆ ವಿಷಯ ಕೇಳ್ದಿಯಲ್ಲ, ಕುಡಿದ್ ಸಾಯಿ. ಡಾಕ್ಟರ್, ಐ ಗೆಟ್ ಔಟ್. ಐ ಸೇ ಗೆಟ್ ಔಟ್. ಇದು ವೈದ್ಯನಾಥ್ ಗಣಪತಿ ಪ್ರಸಾದ. ಮೋಹನ್ ಕೊಡ್ತೀರಾ? ಇಲ್ಲಿ ನೀನು ಪ್ರಸಾದ ಕೊಡ್ತಾ ಇದೀಯಾ, ಅಲ್ಲಿ ನಿಮ್ಮಣ್ಣ ವಿಷ ಇಟ್ಟಿದ್ದಾನ ಅವನ್ ಪಕ್ಕ, ತಗೋ ಅಂತ. Yes? ವಸಂತ್, ವಸಂತ್, ಪೂರ್ಣಿಮಾ ಪಾಯ್ಸನ್ ತಗೊಂಡಿದ್ದಾಳೆ, ಬೇಗ ಬಾ. ಆರ್ ಯು ನಾಟ್ ಎ ಡಾಕ್ಟರ್? ವಸಂತ್, ನಾನು ಬಂದ್ರು ಅಷ್ಟೇ, ನೀನು ಹೋದ್ರು ಅಷ್ಟೇ. ವಿಷ ತಗೊಂಡವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕೋ ಅದನ್ನ ಕೊಡು ಹೋಗು. ಪೂರ್ಣಿಮಾ, ಪೂರ್ಣಿಮಾ. ಮುಚ್ಚ ಬಾಯ್. ಇನ್ನೊಂದ್ ಸಲ ಅವಳ ಹೆಸರು ಹೇಳಿದ್ರೆ ಒದ್ದು ಬಿಡ್ತೀನಿ. ನನ್ನ ತಂಗಿ ವಿಷ ಕುಡಿಯೋದಕ್ಕೆ ನೀನೇ ಕಾರಣ. ನಿನ್ನಿಂದಲೇ ಎಲ್ಲ ಅನಾಹುತ. ನಿನ್ನಂತ ನೀರು ಕುಡ್ದು ನನ್ನ ತಂಗಿ ಸಾಯೋದಕ್ಕಿಂತ ಮುಂಚೆ ನೀನ್ ಸತ್ತಿರ್ಬೇಕು. ತಗೋ ತಗೋ ವಿಷನ.
ಸಂತೋಷನ